ನಾನಿನ್ನೂ ಇಲ್ಲೇ ಇದ್ದೀನಿ. ನನ್ನ ಹತ್ರ ನೀವು ಬೇಳೆಕಾಳು ಬೇಯೋದಿಲ್ಲ ಅಂತ ಗೊತ್ತು ತಾನೆ? ಮಿಸ್ಟರ್ ವಿಜಯ್, ನಮ್ಮ ನ್ಯೂಸ್ ಬಂದಿದೆ. ಡೋರಾ ಹಿಲ್ಸ್ ಕಡೆ ಒಂದು ದೊಡ್ಡ ಗ್ಯಾಂಗ್ ಇದೆ ಅಂತ ಕೇಳಿ ಬಂದಿದೆ. ಅದನ್ನ ತಕ್ಷಣ ಹಿಡಿಬೇಕು. ಆ ಕೆಲಸ ನಿಮ್ಮಿಂದಲೇ ಸಾಧ್ಯ ಅಂತ ನಿಮ್ಮನ್ನು ಆಶೀರ್ವಾದ. ಓಕೆ. ನನ್ ಬೆಲೆ 20,000 ಅಣ್ಣ. ಪೊಲೀಸ್ನವರು 1,00,000ನೇ ಕೊಡ್ತೀನಿ ಅಂದ್ರು. ನನ್ ಹಿಡಿಯೋ ಮಗ ಯಾರಾನಿದ್ದಾನೆ? ನಾನಿದ್ದ. ನಿನ್ನಂಥ ಭೂಪನ್ ಹಿಡಿಯೋನೇ ಯಾವನು ಇಲ್ಲ ಅಂತ ಹೇಳ್ತಿದ್ದಲ್ಲ, ಈಗೇನ್ ಹೇಳ್ತೀಯ? ನಿನ್ನಂಥ ಕೊಲೆಗಡಕರು, ದೇಶದ್ರೋಹಿಗಳು ಎಷ್ಟೇ ಶಕ್ತಿವಂತರಾಗಿದ್ರು ಒಂದಲ್ಲ ಒಂದ್ ದಿವಸ ಹೀಗೆ ಕೊನೆಯಾಗುತ್ತೆ. ಕೇಡಿಗಳನ್ನ ನೋಡಿದ್ರೆ ಉರಿದೋಗುತ್ತೆ. ಕತ್ತರಿಸಿ ತುಂಡು ತುಂಡು ಮಾಡಿಬಿಡ್ಲ ಅನ್ಸುತ್ತೆ. ಹಾಗಲ್ಲ ಮಿಸ್ಟರ್ ರಾಘವ್, ಇಂಥವ್ರು ಇರೋದ್ರಿಂದಾನೇ ನಮ್ಮಂಥವ್ರ ಕೆಲಸ. ಅದು ಇದೆ. ಯಾವಾಗ್ಲೂ ಹೋಗ್ಲಿ ಅಂತ ಅನ್ಕೊಡ್ತಿರಲ್ಲ, ಯಾಕೆ? ಅರುಣ, ಈ ಹೂಗಳಿಗಿಂತಲೂ ಸುಂದರವಾಗಿರೋ ನಿನ್ನನ್ನ ನೋಡ್ದಾಗ್ಲೆಲ್ಲ ಹೀಗೆ ಕೊಡಬೇಕು ಅನ್ಸುತ್ತೆ. ಸರಿ ಸರಿ, ತುಂಬಾ ವರ್ಣಿಸ್ಬೇಡಿ. ಹೂವನ್ ಕೊಡ್ತಾ ಕೊಡ್ತಾ ನಮ್ ಮದ್ವೆನೆ ಮರ್ತ್ಬಿಟ್ಟಿರ. ಇನ್ನು ಸ್ವಲ್ಪ ದಿನ ಅರುಣ, ನಾನು ಮಾಡ್ತಿರೋ ಕೆಲಸ ಮುಗಿಸಿ ಸರ್ಕಾರಕ್ಕೆ ಒಪ್ಪಿಸ್ಬಿಟ್ಟೆ ಅಂತಂದ್ರೆ ನೆಕ್ಸ್ಟ್ ನಮ್ಮ ಮದ್ವೆನೆ. ನಿಮ್ಗೆ ನಿಮ್ ಕೆಲ್ಸ ಮುಖ್ಯ, ನಮ್ ಡ್ಯಾಡಿಗೆ ನನ್ ಮದ್ವೆ ಮುಖ್ಯ. ಬೆಳಗಾಯ್ತು ಅಂದ್ರೆ ಅರುಣ, ಶಂಕರ್ ಏನ್ ಹೇಳಿದ್ರಮ್ಮ, ಯಾವಾಗ ಬರ್ತೀನಿ ಅಂದ್ರಮ್ಮ ಅಂತ ಕೇಳ್ತಾನೆ ಇರ್ತಾರೆ. ನಾನೇನ್ ಹೇಳಿ ಅವ್ರಿಗೆ? ನಾನು ಹೇಳ್ಕೊಟ್ಟಾಗ ಹೇಳ್ತೀಯಾ? ಈಗ ಸುಮಾರು 2,000 ವರ್ಷಗಳ ಹಿಂದೆ ಸಿಮ್ಲಾದಲ್ಲಿ ಒಂದು ಬಂಗಾರ ಗುಡಿ ಇತ್ತು. ಕೋಟ್ಯಾಂತರ ರೂಪಾಯಿಗಳ ಬೆಲೆ ಬಾಳುವ ನವರತ್ನದ ಆಭರಣಗಳು ಹಾಕಿರೋ ರಾಮ, ಲಕ್ಷ್ಮಣ, ಸೀತಾ, ಆಂಜನೇಯ, ಗಣಪತಿ ಹೇಗಿರ್ಗಳಿತ್ತು. ಇದ್ದಕ್ಕಿದ್ದ ಹಾಗೆ ಭೂಕಂಪ ಆಗಿ ಗುಡಿ ಪೂರ್ತ ಭೂಮಿಯಲ್ಲಿ ಮುಳುಗೋಯ್ತು. ಅದೀಗ ಎಲ್ಲಿದೆ ಅಂತ ಶಂಕರ್ ಕಂಡು ಹಿಡಿತಿದ್ದಾರೆ. ಮುಖಾಲ್ ಭಾಗ ಕಂಡು ಹಿಡಿದಿದ್ದಾಯ್ತು. ಇನ್ನು ಉಳಿದಿರೋ ಡೀಟೇಲ್ ಸಿಕ್ಕಿದ ಕೂಡಲೇ ನೇರವಾಗಿ ವಾಲಂಟಿಯರ್ ಆಗಿ ನಿಮ್ಮಪ್ಪನ ಹತ್ರ ಬಂದು ಕಾಣ್ತೀನಿ ಅಂತ ಹೇಳು. ಓಕೆ? ನಿಮ್ ಕೆಲ್ಸ ಎಲ್ಲ ಪೂರೈಸಿ ಆ ಬಂಗಾರ ಗುಡಿ ಇರೋ ಜಾಗ ತಿಳಿಯೋ ಹೊತ್ತಿಗೆ ನಾನ್ ತಲೆ ನೆತ್ತು ಮುದುಕಿ ಆಗಿರ್ತೀನಿ. ಅರ್ಚಕರೇ,
ಈ ದೇವಸ್ಥಾನ ಜೀರ್ಣೋದ್ಧಾರಕ್ಕಾಗಿ 5 ಲಕ್ಷ ರೂಪಾಯಿ ಚೆಕ್ ತಗೊಳ್ಳಿ. ಆಹಾ, ಈ ಕಾಲದಲ್ಲೂ ಇಂಥ ಉದಾರ ದಾನಿಗಳು ಸಿಕ್ಕಿರೋದು ನಮ್ಮ ಪುಣ್ಯ. ಅರ್ಚಕರೇ, ಹಣ ಇರೋದು ಪೆಟ್ಟಿಗೆಯಲ್ಲಿ ಮುಚ್ಚಿಡೋಕಲ್ಲ, ಜನರ ಅಗತ್ಯನ ಪೂರೈಸೋಕೆ, ಧರ್ಮ ಕಾರ್ಯದಲ್ಲಿ ವಿನಿಯೋಗಿಸೋಕೆ. ಏನೋ ಆ ಪರಮಾತ್ಮನ ದಯದಿಂದ ನನ್ನ ಹತ್ರ ಹಣ ಇದೆ, ಅದನ್ನು ಅವನ ಸೇವೆಗೆ ಉಪಯೋಗಿಸಬೇಕಾದ್ದು ನನ್ನ ಕರ್ತವ್ಯ. ಅದನ್ನು ನಾನು ಮಾಡಿದ್ದೀನಿ ಅಷ್ಟೇ. ನಮ್ಮ ರಾಯರವರು ಮಕ್ಕಳ ಏಳಿಗೆಗಾಗಿ, ಶಾಲೆಯ ಅಭಿವೃದ್ಧಿಗಾಗಿ 10 ಲಕ್ಷ ರೂಪಾಯಿ ಡೊನೇಷನ್ ಕೊಡಲು ದಯವಿಟ್ಟು ಒಪ್ಪಿದ್ದಾರೆ. ಇವತ್ತು ನಾನು ಮಾಡಿದ ಸಹಾಯ ಹೊಗಳಿ ಮೆಚ್ಚುವಂಥದ್ದೇನಲ್ಲ. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಎಂಬ ನಾಣ್ಣುಡಿ ನಿಮಗೆಲ್ಲರಿಗೂ ಗೊತ್ತೇ ಇದೆ. ನಮ್ಮ ರಾಷ್ಟ್ರದ ಉದ್ಧಾರ ಮತ್ತು ಭವಿಷ್ಯ ಈ ಮಕ್ಕಳ ಕೈಲಿದೆ. ಈ ಮಕ್ಕಳಿಗೆ ಬೇಕಾದ ವಿದ್ಯೆ, ಬುದ್ಧಿ, ಶ್ರದ್ಧೆ ಶಾಲೆಯಲ್ಲಿದೆ. ಇದನ್ನೆಲ್ಲ ದಯಪಾಲಿಸಬೇಕಾದ್ದು ಆ ಭಗವಂತನ ಕೈಲಿದೆ. ಅಂದಮೇಲೆ ನನ್ನದೇನಿದೆ, ಆ ಭಗವಂತ ಕೊಟ್ಟಿದ್ದನ್ನ ಅವನ ಸೇವೆಗೆ ಉಪಯೋಗಿಸ್ತಾ ಇದ್ದೀನಿ. ನನ್ನನ್ನ ಇಲ್ಲಿವರೆಗೂ ಬರಮಾಡಿಕೊಂಡು ನನ್ನಿಂದ ಆದ ಅಲ್ಪ ಸಹಾಯ ಮಾಡೋಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೀನಿ. Though Mr. Roy is a very big exporter of apple fruit, ಅವನು ಖರ್ಚು ಮಾಡ್ತಾ ಇರೋ ಲಕ್ಷಾಂತರ ರೂಪಾಯಿ ಡೊನೇಷನ್ ಗಮನಿಸಿದ್ರೆ I have my own doubts about his movements. ನನಗೆ ಬಂದಿರೋ ಸುದ್ದಿಗಳ ಪ್ರಕಾರ ಅವರಿಗೂ ಕೆಲವು ಫಾರಿನ್ ಸ್ಮಗ್ಲರ್ಸಿಗೂ ತುಂಬಾ ವ್ಯವಹಾರ ಇದೆ ಅಂತ ನನಗೆ ಗೊತ್ತಾಗಿದೆ. ಸರಿಯಾದ ಸಾಕ್ಷಿಗಳು ದೊರಕತೆ ನಾವು ಕೈ ಕಟ್ಕೊಂಡು ಕೂತ್ಕೋಬೇಕಾಗಿದೆ. ಇದ್ಮೇಲೆ ಆತನ ವ್ಯವಹಾರದ ಬಗ್ಗೆ ನಾವು ಎಚ್ಚರಿಕೆ ವಹಿಸೋದು ನಮ್ಮ ಕರ್ತವ್ಯ. Mr. Roy, we have heard that one Mr. Shankar, an archaeologist in Bangalore, has completed his research in the Golden Temple, which was buried under the earth 2,000 years ago. He is going to hand over the research documents to the government within a week. ಆಹಾ, ಅರ್ಥವಾಯ್ತು. ಮಿಸ್ಟರ್ ಕಡಾಂಬಿ, ಆ ಬಂಗಾರದ ಗುಡಿ ಸರ್ಕಾರಕ್ಕೆ ಸೇರೋಕ್ ಮುಂಚೆ ಅದರಲ್ಲಿರೋ ಬೆಲೆ ಬಾಳೋ ಏನ್ಷಂಟ್ ಸ್ಟ್ಯಾಚ್ಯೂಸ್, ಜುವೆಲ್ಸ್ ನಿಮ್ಮ ಸ್ನೇಹಿತರಿಗೆ ಬೇಕು, ಅಷ್ಟೇ ತಾನೆ? ಹೌದು, ಇಂಥ ದೊಡ್ಡ ಕೆಲಸ ತಮ್ಮನ್ನು ಹಿಡಿದ್ರೆ ಮಾತ್ರ ಸಾಧ್ಯ ಅಂತ ಅವ್ರನ್ನ ಇಲ್ಲಿ ಕರ್ಕೊಂಡು ಬಂದೆ. ಕೆಲ್ಸನೂ ಆಗುತ್ತೆ, ಖರ್ಚು ಆ ವಿಷಯ ನಮ್ಗಿರ್ಲಿ. ಎಸ್, ವಿ ವಿಲ್ ಗಿವ್ ವಾಟ್ ಎವರ್ ಮನಿ ಯು ಡಿಮ್ಯಾಂಡ್. Okay, Mr. Kadambi. Let them remit the advance amount to the bank. Rest, I look after. Okay, darling? ಓಕೆ. ನೋಡಿ, ಈಗಲೇ ನಮ್ಮವ್ರಿಗೆಲ್ಲ ಇನ್ಫಾರ್ಮೇಶನ್ ಕೊಟ್ಟು ನಿಮಗೆ ಬೇಕಾದ ಆ ಬಂಗಾರದ ಗುಡಿ ಡೀಟೇಲ್ಸ್ನ ಆದಷ್ಟು ಬೇಗ ತರ್ಸಕ್ಕೆ ಏರ್ಪಾಟ್ ಮಾಡ್ತೀನಿ. ನೀವಿನ್ನು ಹೋಗ್ಬೋದು. Thank you. ಕೋಡ್ ನಂಬರ್ 707070 ಬ್ಯಾಂಗ್ಳೂರ್ 707070 ಬ್ಯಾಂಗ್ಳೂರ್. ಎಸ್, ಹಿಯರ್. ನೋಡು, ಶಂಕರನ್ ಆರ್ಕಿಯಾಲಜಿಸ್ಟು ಸಿಮ್ಲಾ ಭೂಗರ್ಭದಲ್ಲಿರೋ ಬಂಗಾರದ ಗುಡಿ ವಿಷಯವಾಗಿ ಫೈಲ್ ತಯಾರು ಮಾಡಿದಾನಂತೆ. ಎಷ್ಟು ಖರ್ಚಾದ್ರೂ ಚಿಂತೆ ಇಲ್ಲ, ಆದಷ್ಟು ಬೇಗ ಆ ಫೈಲು ನನಗೆ ಬಂದು ಸೇರ್ಬೇಕು. ಈಗಲೇ ಕಳ್ಸ್ಕೊಟ್ಬಿಡ್ತೀನಿ ಬಾಸ್. ಓವರ್.
ಕಮಲೇಶ್ ಹಿಯರ್. ಯಾರು? ವಸಂತ್. ಸೆಂಡ್ ಹಿಮ್ ಇನ್. ಯು ಆರ್ ಮಿಸ್ಟರ್ ವಸಂತ್? ಎಸ್. ಏನ್ ವಿಷಯ? ಈತ ಶಂಕರ್ ಅಂತ ಭೂಗರ್ಭದ ಅಡಿಯಲ್ಲಿ ಅಡಗಿರೋ ಬಂಗಾರದ ಗುಡಿನ ಈತ ರಿಸರ್ಚ್ ಮಾಡಿ ಎಲ್ಲ ಮುಗಿಸ್ಯಾನಂತೆ. ಸರ್ಕಾರಕ್ಕೆ ಸೇರೋದಕ್ಕೆ ಮುಂಚೆ ಆ ಡೀಟೇಲ್ಸ್ ನಮ್ಮ ಕೈಗೆ ಬಂದು ನಾಳೆ ಸೇರ್ಬೇಕು. ಶಂಕರನ್ನ ಅದು ನನಗೆ ಗೊತ್ತು. You are Mr. Shankar? Yes. ತಾವ್ ಯಾರು ಅಂತ ಗೊತ್ತಾಗ್ಲಿಲ್ಲ. ವಿಧಿ ಅಂತ ಕೇಳಿದಿರಲ್ಲ, ಅದೇ ನಾನು. ನನಗಿಷ್ಟವಾದವ್ರ ಹಣೆ ಬರೋಣ ತಿದ್ದು ಬರೆಯೋದೆ ನನ್ನ ವೃತ್ತಿ. ಇಟ್ಸ್ ಮೈ ಪ್ರೊಫೆಷನ್. ಬೈ ಸಿಮ್ಲಾದಲ್ಲಿ ಭೂಮಿಲಿ ಹೂತಿರೋ ಬಂಗಾರದ ಗುಡಿ ವಿಷಯನ ನೀವೇನೋ ರಿಸರ್ಚ್ ಮಾಡ್ತಾ ಇದ್ದೀರಂತಲ್ಲ, ಆ ಡೀಟೇಲ್ಸ್ ನನಗೆ ಬೇಕಾಗಿತ್ತು. ಕ್ಷಮಿಸ್ಬೇಕು, ಅದು ಸರ್ಕಾರ ಸೇರ್ಬೇಕಾದ ವಿಷಯ. ನನಗೆಲ್ಲ ಗೊತ್ತಿದೆ. ಈಗ ನಾನು ಹೇಳ್ದಾಗ ಕೇಳದೆ ಹೋದ್ರೆ ನಿಮ್ ಹಣೆ ಬರನೇ ಬದಲಾಯಿಸ್ಬೇಕಾಗುತ್ತೆ. ಏನ್ರಿ ಹೆದರ್ಸ್ತೀರಾ? Hello, Simla City Police Control. Hello. Hello, Simla City Police Control. Hello. Speaking from Bangalore City Police Control. Mr. Shankar, archaeologist, is killed here by somebody. This is with the connection of Simla Golden Temple. Please take necessary action. Over. Yes, sir. We will take the necessary action. Over. ಗುಡಿಲಿ ಎಷ್ಟು ವಿಗ್ರಹಗಳಿದ್ರೇನು, ಎಷ್ಟು ಗಂಟೆಗಳಿದ್ರೇನು, ಅದಿರೋ ಸ್ಥಳ ತಿಳ್ಕೊಂಬಾರೋ ಅಂದ್ರೆ ಈ ಫೈಲ್ ತಂದಿದೀಯಾ? ಇಡಿಯಟ್.
ಒಂದು ವಾರದೊಳಗೆ ಫುಲ್ ಡೀಟೇಲ್ಸ್ ತರಬೇಕು. ಬಿಡೋಕಲ್ಲ ನಿನ್ನ ಹಿಡ್ಕೊಂಡ್ರು. ಈ ಅವಕಾಶ ಯಾರಾದ್ರೂ ಬಿಡ್ತಾರೇನು? ಏನಾದ್ರೂ ಆಗ್ಲಿ, ಇವತ್ತು ಮಾತ್ರ ನಿನ್ ಬಿಡಲ್ಲ. ಬಿಡಲ್ಲ? ಏನೋ ಮಾಡ್ತೀಯಾ? ಬಿಡ ನನ್ನ. ಈ ಅವಕಾಶ ನಾನು ಬಿಡಲ್ಲ ಕಣ. ಹಿಡ್ಕೊತ್ಯಾ? ಏನೋ ಮಾಡ್ತೀಯಾ? ಏನೋ ಮಾಡ್ತೀಯಾ? ಮೇರೆ ಶೇರ್. ಯಾರೋ ನೀನು? ಯಾರೋ ನೀನು? ನನ್ ರಾಧನಿಗೆ ಹಗ್ಗ ಹಾಕೋ ಧೈರ್ಯ ಬಂತೇನೋ ನಿನಗೆ? ನಾನು ಹೇಗಾದ್ರೂ ಹೊಡ್ದಾಡ್ಕೊತೀನಿ, ನಿನ್ಗೇನಾಗ್ಬೇಕು? ನಾನು ಹೊಡ್ಸ್ಕೊತೀನಿ ಪಡಿಸ್ಕೊತೀನಿ, ನಿನ್ಗ್ಯಾಕೆ? ಏನ್ ಹಾಗೆ ನೋಡ್ತೀಯಾ? ಗಂಡ್ಸಾಗಿ ಇವಳ ಹತ್ರ ಹೊಡ್ಸ್ಕೊತೀನಿ ಅಂತಲಾ? ನನ್ನ ವಿಷಯ ನಿನಗೆ ಗೊತ್ತಿಲ್ಲ. ದಿನಕ್ಕೊಂದ್ಸರ್ತಿ ನನಗೆ ಮೂಡ್ ಬರುತ್ತೆ, ಓಡ್ ಬರ್ತೀನಿ, ಇವಳನ್ನ ಹಿಡ್ಕೊತೀನಿ. ಇವಳು ಪಟ 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 ಅಂತ ಹೊಡಿತಾಳೆ, ಮೂಡ್ ಹೊರಟೋಗುತ್ತೆ, ನಾನು ತೆಪ್ಪಗಾಗ್ತೀನಿ. ಅಯ್ಯ ನಗದ್ ನೋಡು, ನಮ್ಮಿಷ್ಟ ನಾವ್ ಹೆಂಗಾದ್ರೂ ಮಾಡ್ಕೋತೀವಿ ಅಲ್ವೇನೋ ಸ್ವಾಮಿ? ದೊಡ್ಡ ಸೂರ್ ನಂಗೆ ಬಂದ್ ಕತ್ ಹಗ್ಗಾಕ್ಬಿಟ್ಟ. ಸಹಾಯ ನಮ್ಗೇನೋ ಬೇಕಾಗಿಲ್ಲ. ಕುದುರೆ ಕಾಯ್ತಾ ಇದೆ, ನಿನ್ ದಾರಿ ನೋಡ್ಕೊಂಡು ನೀನ್ ಹೋಗು. ಚಲ್ 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 ಚಲೋ ಬಾರೆ ರಾಧ, ಹೋಗೋಣ. ಅರೆ ಚಲೋ. ಅಲ್ಲೇನ್ ನೋಡೋದು? ಹಾಕ್ತೀನಿ. ಹೇಳೋರ್ ಕೇಳೋರು ಯಾರು ಇಲ್ಲ ನಿನ್ಗೆ. ಕೊಟ್ಟವ್ರೆ ಅದೇನ್ ಕೊಡ್ತೀಯ? ಕೊಡು. ಅಯ್ಯೋ, ನನ್ನ ರಾಧನ್ ಯಾರೋ ಎತ್ಕೊಂಡು ಹೋಗ್ತಾ ಇದ್ದಾರಲ್ಲ, ಹತ್ರದಲ್ಲಿ ಕಾಪಾಡೋಕ್ ಗಡ್ಡಸ್ರು ಯಾರು ಇಲ್ವೇ? ನಾನೇ ಇದ್ದೀನಲ್ಲ, ಇದ್ದೀನಿ, ಏನ್ ಪ್ರಯೋಜನ? ಆಪತ್ಬಂಧವ, ಅನಾಥ ರಕ್ಷಕ, ನಿನ್ ಕಾಲು ಇಟ್ಕೋತೀನಿ, ಬೇಕಾದ್ರೆ ಕುದುರೆ ಕಾಲು ಇಟ್ಕೋತೀನಿ. ನನ್ ರಾಧನ್ ಯಾರೋ ಎತ್ಕೊಂಡು ಹೋಗ್ಬಿಟ್ರು. ಚಲ್ 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 ಚಾಲು. ಓ ಮಾಫ್ ಕರೋ ಬಾಯ್, ಕಾಪಾಡಪ್ಪ, ಬೇಗ ಕಾಪಾಡಪ್ಪ, ಬೇಗ. ನಿನ್ಗೊಬ್ಬನ್ಗೆ ನಾನು ಕುದುರೆ ಓಡ್ಸಕ್ ಬರೋದು? ನನ್ ರಾಧನ್ ಎತ್ಕೊಂಡು ಹೋಗ್ತೀನೋ? ನೀನೇನ್ ಕೃಷ್ಣ ಅನ್ಕೊಂಬಿಟ್ಟೇನೋ? ನೋಡು ಲೇ ಅಪತ್ಬಂಧವ, ಒಂದ್ ಚಾಕು ಇದ್ರೆ ಕೊಡ್ತೀಯಾ? ಇವ್ ತಲೆ ಬೋಳ್ಸಿ 3 ನಾಮ ಹಾಕಿ ಕತ್ತೆ ಮೇಲೆ ಕುಡಿಸಿ ಊರಲ್ಲೆಲ್ಲ ಮೆರವಣಿಗೆ ಮಾಡ್ತೀಯಾ? ಸಾಕು ಬಾಯ್ ಮುಚ್ಚು, ದೊಡ್ಡದಾಗ ಬಂದ್ಬಿಟ್ಟ ಕಟ್ಟಾಕದ ಮೇಲೆ ಜೋರ್ ಮಾಡಕ್ಕೆ. ಶಾಮಿ ಬಿಚ್ಚಲ? ಬಿಚ್ಚು. ಸರಿ ಇರು. ಬೇಡ ಬೇಡ, ನಾನೇ ಬಿಸ್ತೀನಿ. ನೀವು ಕನ್ನಡದವ್ರೇನು? ಇಲ್ಲಿಗೆ ಹೇಗೆ ಬಂದ್ರಿ? ನಮ್ ತಂದೆ ಇಲ್ಲೇ ಮಿಲಿಟರಿನಲ್ಲಿ ಕೆಲ್ಸಕ್ಕಿದ್ರು, ಅವ್ರು ಸತ್ತೋದ್ಮೇಲೆ ನಾನೇ ಇವಳು ನೋಡ್ಕೊತಾ ಇರೋದು. ಇವರು ನಿಮ್ಮ ಅಣ್ಣನ? ಅಶೋಷ, ನಾನು ಇವಳು ಮದುವೆ ಆಗೋ ಮಾವ. ನೋಡಿ, ಇವೇನು ತಿಳ್ಕೊಳ್ದೆ ಇದ್ರೆ ಒಂದ್ ಮಾತು, ಯಾವಾಗ್ಲೂ ತೋಟಕ್ಕೊಂದ್ ಬೇಲಿ, ಹೆಣ್ಗೊಂದ್ ತಾಳಿ ಇದ್ರೇನೆ ಚೆನ್ನ. ಚಲೋ, ಬರ್ತೀನಿ. ರಾಧಾ,
ಅಲ್ಲೇ ನೋಡ್ತಾ ಇದ್ಯಾ? ಇಲ್ಲಿ ನೋಡು. ರಾಧಾ, ಗಂಡು ಅಂದ್ರೆ ಹಿಂಗಿರ್ಬೇಕು. ಒಳ್ಳೆ ರಾಜ ರಾಜ ಇದ್ದಂಡು ಅವನೇ. ನೋಡೋದ್ ನೋಡು, ನನ್ನೇ ದುರ್ಗುಟ್ಕೊಂಡು. ತೋಟಕ್ಕೊಂದ್ ಬೇಲಿ, ಹೆಣ್ಗೊಂದ್ ತಾಳಿ ಇದ್ರೆ ಚಂದ ಅಲ್ಲ? ಯಾವಾಗ ಕಟ್ಟಿ ತಾಳಿನ? ಈಗ್ಲೇ ನೀನ್ ಹೋದ್ರೆ ಇಲ್ಲೇ. ಈ ಆಪತ್ ಬಾಂಧವನ ಬೊಂಬೆನ ಯಾಕೆ ಬರ್ದೆ? ನನ್ಗೊಬ್ರಿಗೆ ಇರೋದ್ ಭಯ ಆಯ್ತು, ಬರ್ದೆ. ನನ್ನ ಬೊಂಬೆನ ಬರ್ಕೋಬೇಕಾಗಿತ್ತು. ಮಹಾ ಗಂಡಸ್ ನೋಡು. ಅಳಿಸ್ತೀಯ ಇಲ್ವೋ? ಇಲ್ಲ, ನಾನೇ ಅಳಿಸ್ತೀನಿ. ಶಾಮಿ, ಶಾಮಿ, ನಾ ಒಂದ್ ಕೆಲ್ಸ ಹೇಳ್ತೀನಿ, ನೀನ್ ಮಾಡ್ಬಿಡು, ಇದು ಅಳಿಸ್ಬಿಡೋಣ. ಯಾವ ಕೆಲಸ ಹೇಳು? 7 ಸಮುದ್ರ ದಾಟಿ ಪಂಚವರ್ಣಗಳಿಂದ ತಗೊಂಡ್ಬರ್ಬೇಕಾ? ತಗೊಂಡ್ಬರ್ತೀನಿ. ಆಕಾಶದಲ್ಲಿರೋ ಕಾಮನ ಬಿಲ್ಲನ್ನ ಕಿತ್ಕೊಂಡ್ಬರ್ಬೇಕಾ? ಕಿತ್ಕೊಂಡ್ಬರ್ತೀನಿ. ಅಲ್ಲ, ನಿನ್ ತೊಡೆ ಮೇಲೆ ಹಾಯ ಮಲಕೋಬೇಕಾ? ಮಲಕೋತೀನಿ. ಮಲಕೊಳ್ಳ? ಅದ್ಯಾವ್ದು ಅಲ್ಲ. ನೋಡು, ಈ ಚಿಗುರು ಮೀಸ ಗಂಡಿದಾನಲ್ಲ, ಅವನ್ ಎಲ್ಲಿದ್ದಾನೆ, ಅವನ್ ಮನೆ ಎಲ್ಲಿದೆ, ಅವ್ರ ಮನೆ ಯಾರಿದ್ದಾರೆ ಅನ್ನೋದನ್ನ ತಿಳ್ಕೊಂಬಂದ್ ಹೇಳು. ಆಮೇಲೆ ಕೆಲ್ಸ ಆದ್ಮೇಲೆ ರಮಣಪ್ಪ, ಗಂಜಿ ತಗೊಳ್ದ ಅಲ್ಲೇ ಯಾಕೋ ಕೂತಿದ್ಯಾ? ಬಾರೋ ಗಂಜಿ ತಗೋ. ಬಾರೋ ಅಂದ್ರೆ ಎದ್ ಬಾರೋ. ಹಲೋ 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 ಮಿಸ್ಟರ್ ಕಡಾಂಬಿ, ಆರ್ಕಿಯಾಲಜಿಸ್ಟ್ ಶಂಕರ್ನಿಂದ ಯಾವ ಡೀಟೇಲ್ಸ್ ಸರ್ಕಾರಕ್ಕೆ ಹೋಗದಾಗೆ ತಡೆ ಹಾಕ್ಸಿದ್ದೀನಿ. ಬಂಗಾರದ ಗುಡಿ ವಿಷಯ ಇರೋ ಫೈಲ್ಸು ಇನ್ನು 2 ದಿವಸದಲ್ಲೇ ನನ್ನ ಕೈ ಸೇರುತ್ತೆ ಅಂತ ಈಗ ತಾನೇ ಇನ್ಫಾರ್ಮೇಶನ್ ಬಂತು. ವೆರಿ ಗುಡ್. ಡಿಡ್ ಐ ನಾಟ್ ಟೆಲ್ ಯು ಅವರ್ ಫ್ರೆಂಡ್ ಮಿಸ್ಟರ್ ರಾಯ್ ಇಸ್ ದ ಓನ್ಲಿ ಮ್ಯಾನ್ ಕ್ಯಾನ್ ಅಚೀವ್ ಎನಿಥಿಂಗ್. ಯು ಆರ್ ಆಲ್ವೇಸ್ ರೈಟ್ ಮಿಸ್ಟರ್ ಕಡಾಂಬಿ. ಕಡಾಂಬಿಗೆ ನಮ್ಮ ಹೊಸ ಸರ್ಪ್ರೈಸ್ ಯಾಕೆ ತೋರಿಸಬಾರ್ದು? ಶೂರ್, ವೈ ನಾಟ್? ಪ್ಲೀಸ್ ಕಮ್ ಆನ್. Gentlemen, Mr. Roy is going to show us something surprising. Yes, come on. ಸಾವಿರಾರು ವರ್ಷದ ಹಿಂದಿನ ನೆಕ್ಲೆಸ್. ದುರ್ಗಾದೇವಿಗೆ ಮಹಾರಾಜ ವೀರಸಿಂಹ ಮಾಡಿಸಿದ್ದು. Look at the emerald in the pendant. It cost 50 lakhs. 1500 ವರ್ಷ ಹಿಂದಿನದು. 1500 years old. ಪ್ರತಾಪ ಸಿಂಹ ಭವಾನಿ ದೇವಸ್ಥಾನಕ್ಕೆ ಕೊಟ್ಟದ್ದು. That red stone cost 20 lakhs. Very, very precious bangles. ಇದಕ್ಕೆ 500 ವರ್ಷದ ಚರಿತ್ರೆನೇ ಇದೆ. Cost 10 lakhs. Wonderful. Fantastic. These are all our jewels. Mr. Kadambi, ಇದು ನಮ್ಮ ಬೆಲೆ. ನಿಮ್ಮ ಫ್ರೆಂಡ್ಸ್ಗಳಿಗೆ ಇಷ್ಟವಾದ್ರೆ ತಗೋ. ಮಿಸ್ಟರ್ ರಾಯ್, ನಮ್ಮ ಸ್ನೇಹಿತರು ಇವನ್ನ ಕೊಡ್ಬೋದಾರೆ. ನೀವು ಹೋಟೆಲ್ಗೆ ಹೋಗಿ ಹೇಳ್ಕೊಡಿ. ನಾಳೆ ಬೆಳಿಗ್ಗೆ 10 ಗಂಟೆ ಸರಿಯಾಗಿ ನಮ್ಮ ಮನುಷ್ಯ ಜ್ಯುವೆಲ್ಸ್ ತಂದು ಕೊಡ್ತಾನೆ. Blue suit, red rose. That's the code. Okay, darling? Okay. Our room number is 999. I see. Bye. 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 Goodbye, Mr. Roy. Goodbye. Hello? Jagat speaking.
You mean the blue suit? Okay. It's done. ಇವನ ಹೆಸರು ಜಗತ್ ಅಂತ. ಇವನೊಬ್ಬ ದೊಡ್ಡ ಗ್ಯಾಂಗ್ಸ್ಟರ್. 3-4 ಮರ್ಡರ್ ಮಾಡಿ ಸಿಕ್ಕಿಂನಿಂದ ತಪ್ಪಿಸ್ಕೊಂಡು ಬಂದಿದ್ದಾನೆ. ಈಗ ನಮ್ಮ ಏರಿಯಾದಲ್ಲಿ ಇದ್ದಾನೆ ಅಂತ ಸುದ್ದಿ ಬಂದಿದೆ. ಮಿಸ್ಟರ್ ವಿಜಯ್, ಎಸ್ ಸರ್, ಬಿ ಕೇರ್ಫುಲ್. ಜಗತ್, ಇದರಲ್ಲಿ ಬಹಳ ಬೆಲೆ ಬಾಳೋ ಜ್ಯುವೆಲ್ಸ್ ಇದೆ. ಇದನ್ನ ಹುಷಾರಾಗಿ ತಗೊಂಡು ಹೋಗಿ ಹೋಟೆಲ್ ಸಿಮ್ಲಾದಲ್ಲಿ ರೂಮ್ ನಂಬರ್ 999 ನಲ್ಲಿ 4 ಜನ ಫಾರಿನರ್ಸ್ ಇರ್ತಾರೆ. ಅವರ ಕೈಗೆ ತಲುಪಿಸ್ಬೇಕು. ದಿಸ್ ಇಸ್ ದಿ ಕಾರ್ಡ್. ಬಿ ಕೇರ್ಫುಲ್. मिट्टा का जैसा एप्पल, सुनो देखो एप्पल 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 लेना नहीं चाहिए नहीं. ಲೇ ಶಾಮಿ, ನಿನ್ ಮುಖ ನೋಡಿದ್ರೆ ಯಾರು ತಗೊಳಲ್ಲ. ಎಲ್ರೂ ಹೇಳ್ತಾರೆ ಆಪಲ್ ಗಿಂತ ನಿನ್ ಮುಖಾನೇ ಚೆನ್ನಾಗಿದೆ ಅಂತ ಗೊತ್ತಾ? ಸಾಕು ಸುಮ್ನಿರು, ನಾನೀಗ ವ್ಯಾಪಾರ ಮಾಡ್ತೀನಿ ನೋಡು. ಮಾಡು ಬಂದ್ಬಿಟ್ಟು ಆಪಲ್ ಆಪಲ್ ಆಪಲ್. मेम साहब एकदम मीठा माल है, लीजिए भाई साहब. मेम साहब को बोलिए ना. मेम साहब भाई साहब को बोलिए ना. ಫೋರ್ಸ್ ಮತ್ ಕರೋ. ಒಳ್ಳೆ ಬಿಟ್ಟಾಸಗಳು 2 ಗಂಟೆ ತಗೊಳಕ್ಕಾಗ್ಲಿಲ್ವಾ? ಈಗ ಗೊತ್ತಾಯ್ತಾ? ನನ್ ಮುಖ ಅಂದ್ಬಿಟ್ಟಿಯಲ್ಲ, ಏನ್ ನಿನ್ ಮುಖಕ್ಕೆ ಬುಟ್ಟಿನೇ ತಗೊಂಡ್ಬಿಟ್ರಲ್ಲ? ತಮಾಷೆ ಮಾಡ್ತೀಯಾ ಮಾಮ? ಮೊದ್ಲು ವ್ಯಾಪಾರ ಹೆಂಗ್ ಮಾಡೋದು ಅಂತ ನೋಡ್ಬಾರ್ದ? ವ್ಯಾಪಾರ ದಾರಿಗೆ ಏನ್ ಮಾಡೋದು? ಫ್ಯಾನ್ ಹಿಡ್ಕೊ ಮತ್ತೆ. ರಾಧಾ, ಅಲ್ಲಿ ನೋಡು. ಆಪಲ್ 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 आपिल ಆಪಲ್. अरे जी क्या अब पी के आया? ಕುಡಿದು ಬಿಟ್ಟು ಬಂದಿದ್ಯೇನೋ? इसका पैसा कौन दिएगा? ಇದು ದುಡ್ಡು ಯಾರೋ ಕೊಡ್ತಾರೆ? और अप्पा ಕೊಡ್ತಾನೆ ಕಣೋ. तुम्हारा बाप दिएगा क्या? हाँ। ರಾಧಾ ನೋಡಿದ್ಯಾನೆ? ರಾಧಾ ನೋಡಿದ್ಯಾ? ಬುಟ್ಟಿನೇ ಹಾಕುವಂತ ಬಿಟ್ಟ. ಇನ್ನನ್ನು ಬಿಡ್ತಾನ? ಬಿಟ್ಬಿಡ್ತಾನೆ. ನನ್ ಜೊತೆ ನಿನ್ನೊಬ್ಬನ್ ಗಂಡಸು ಅಂತ ಕರ್ಕೊಂಡ್ ಬರ್ತೀನಲ್ಲ, ನಿನ್ ಮಾತ್ ಕಟ್ಕೊಂಡು ಬುಟ್ಟಿನೂ ಹೋಯ್ತು, ಹಣ್ಣು ಹೋಯ್ತು, ದುಡ್ಡು ಹೋಯ್ತು. ರಾಧಾ, ನೀನ್ ನನ್ನ ಹಾಗೆಲ್ಲ ಅನ್ಬೇಡ. ಸಿಮ್ಲಾದಲ್ಲಿ ಅವನ್ ಎಲ್ಲಾದ್ರೂ ಇರ್ಲಿ, ಅವನ್ ಕಾಲಿಗೆ ಬಿದ್ದು. ಕಾಲಿಗೆ ಬಿದ್ದ? ಬೇಡ ಕಾಲಿಂದ ಒದ್ದು ದುಡ್ಡು ವಸೂಲ್ ಮಾಡ್ಕೊಂಬರೋಣ ಬಾ, ಹೇಳ್ತೀನಿ. Which is triple line, please? 4th floor. Oh, thank you. नीचे जाते हैं क्या? नहीं, ये ऊपर जाना है. मुझे जरूरी काम है, जरा छोड़ो ना. Oh, अरे छोड़ो यार, stop. जरूरी काम है मुझे. Get out. अरे Get यार. out. Is it going down? Oh my God, it's going up. Get out. ಲಿಫ್ಟ್ ಕೀಳೇ போகுது? அது மேல போகுது. அது வா. Time is already time. Mr. Kadambi, where that man? He will come. Oh, you scared? Yeah. Are you about the judge? Of course. You are all under arrest. Who are you? What? Shut up.
ಹೇ ಮಿಸ್ಟರ್, ಇಲ್ಲಿದೆ. ಹಣ್ಣಿನ ಪುಟ್ಟಿ ಓದಿತ್ತೇನೋ? ರಾಜ, ನಿಂಗೇನ್ ಮೋಸ ಮಾಡ್ದ? ಇವನು ಒಬ್ರಿಗೆ ಅಲ್ಲ, ಪ್ರತಿಯೊಬ್ಬರಿಗೂ ಮೋಸ ಮಾಡ್ತಿದ್ದ. ಅವಮಾನ, ಶುದ್ಧ ಅವಮಾನ. ಜಗತ್ತಂತ ಮನುಷ್ಯನಿಗೆ ಜ್ಯುವೆಲ್ಸ್ ಕಾಪಾಡ್ಕೊಳಕ್ ಆಗ್ಲಿಲ್ಲ ಅಂದ್ರೆ ನಾನ್ ನಂಬಕ್ ಸಾಧ್ಯವೇ ಇಲ್ಲ. ಸೂರ್ಯ ಯಾರವನು? ಯಾರವನ್ ನಮ್ ಗುಂಪಕ್ಕೆ ವಿರುದ್ಧವಾಗಿ ಕೆಲಸ ಮಾಡ್ತಿರೋನು? ವಿಜಯ್ ಅಂತ ಪೊಲೀಸ್ ಬೇಕಾದ ವ್ಯಕ್ತಿಗಳನ್ನ ಹಿಡ್ಕೊಡೋದೇ ಅವನ ಕೆಲಸ. ಅವನ್ನ ಮುಗಿಸೋದೇ ನಮ್ಮ ಕೆಲಸ. ಯಾರು ನೀನು? ಇಲ್ಲಿಗೆ ಯಾಕೆ ಬಂದೆ? ಮಾತಾಡ್ತಿದ್ರೆ ನಿನ್ನ ನೀನಾ? ನಾನೇ. ಅದ್ ಸರಿ, ನಾನಿರೋ ಜಾಗ ನಿನ್ಗೆ ಹೇಗೆ ಗೊತ್ತಾಯ್ತು? ಜಾಗನ ಹುಡ್ಕೋದ್ ಕಷ್ಟ. ಹೆಣ್ಣು ಮನ್ಸ್ ಮಾಡಿದ್ರೆ ಎಂತ ಕೆಲ್ಸ ಬೇಕಾದ್ರೂ ಸಾಧಿಸ್ಬಹುದು. ಹಾಗಾದ್ರೆ ಏನ್ ಮನಸ್ಸು ಮಾಡಿದೆ ನೀನು? ಹೆಣ್ಣ ನೀನ್ ನೋಡ್ಬೇಕು ಅಂತ ಇಷ್ಟಪಟ್ಟೆ. ನಿನ್ ಜೊತೆ ಮಾತಾಡ್ಬೇಕು ಅಂತ ಇಷ್ಟಪಟ್ಟೆ. ನೋಡು, ಈ ಆಟ ನನಗೆ ಸ್ವಲ್ಪ ಕೂಡ ಹಿಡಿಸೋದಿಲ್ಲ. ಇನ್ಯಾವ ಆಟ ಇಷ್ಟ ಹೇಳು? ಹ, ನನ್ಗೀಗ ರೆಸ್ಟ್ ಬೇಕು. ಧಾರಾಳವಾಗಿ ತಗೋಬಹುದು, ಯಾರು ಬೇಡ ಅಂದ್ರು. ನೋಡು, ನಿನ್ನಂತ ವಯಸ್ಸಿಗೆ ಬಂದಿರೋ ಹುಡುಗಿ ನನ್ನಂತ ಹುಡುಗನ ಜೊತೆ ಹೀಗೆಲ್ಲ ಆಡ್ತಾ ಇದ್ರೆ ನೋಡೋ ಜನ ಏನ್ ತಿಳ್ಕೊತಾರೆ? ಏನ್ ಅನ್ಕೋತಾರೆ? ಪ್ರೇಮಿಗಳು ಅನ್ಕೋತಾರೆ. ಅಬ್ಬಬ್ಬಬ್ಬ, ನಿನ್ನಂತವ್ರ ಜೊತೆ ಮಾತಾಡೋದು, ಗಾಳಿ ಜೊತೆ ಗುದ್ದಾಡೋದು ಎರಡೂ ಒಂದೇ. ರಾಜ, ನಿನ್ಗೆ ನಿನ್ನೋರು ಅಂತ ಯಾರು ಇಲ್ವಾ? ಅಂದ್ರೆ ಅಂದ್ರೆ ಅಪ್ಪ, ಅಮ್ಮ, ಅಣ್ಣ, ತಂಗಿ. ಇದ್ರು, ಎಲ್ರೂ ಇದ್ರು. ನನ್ನ ತಂಗಿಗೀಗ ನಿನ್ ವಯಸ್ಸೆ. ನಿನ್ ಹಾಗೆ ಬಾಯಿ ತುಂಬಾ ಮಾತಾಡ್ತಾ ಇದ್ಲು. ಈಗ ಅವಳೆಲ್ಲಿದ್ದಾಳೆ? ಅವಳಿಗೆ ಎಲ್ಲಿದ್ದಾಳೆ ಅಂತ ಗೊತ್ತಾಗಿದ್ರೆ ನಾನೀಗ ಒಂಟಿಯಾಗಿರ್ತಿದ್ದಾರಾದ. ಅವಿಬ್ರು ಚಿಕ್ಕನ್ನಲ್ಲೇ ಬೇರೆ ಆಗೋಗ್ಬಿಟ್ವು. ಈಗ ನನ್ನ ತಂಗಿ ಎಲ್ಲಿದ್ದಾಳೋ? ಅರುಣ, ಏನಮ್ಮ ಇದು? ನೀನ್ ಹೀಗಾಗಲೂ ರಾತ್ರಿ ಹೇಳ್ತಾ ಕೂತಿದ್ರೆ ಸತ್ತೋದ್ ಮನುಷ್ಯ ಬದುಕು ಬರ್ತಾನೇನಮ್ಮ? ನೋಡಮ್ಮ, ನಾವ್ ಯಾವಾಗಲೂ ನಡೆದೋದ್ ವಿಷಯನ ಮರೆಯೋದಕ್ಕೆ ಪ್ರಯತ್ನ ಮಾಡ್ಬೇಕು. ಹೇಗ್ ಮರೀಲಿ ಡ್ಯಾಡಿ? ನನ್ ರಕ್ತದ ಕಣಕಣನು ಶಂಕರ್ ಹೆಸರು ಹೇಳ್ತಿರುವಾಗ ಮರೆಯೋಕ್ ಹೇಗ್ ಸಾಧ್ಯ? ಅರುಣ, ಪ್ರಯತ್ನ ಪಟ್ರೆ ಅಸಾಧ್ಯವಾದ ಯಾವುದು ಇಲ್ಲಮ್ಮ. ಪ್ರಯತ್ನ ಪಡ್ತೀನಿ ಡ್ಯಾಡಿ. ನನ್ ಶಂಕರ್ನ ಕೊಂದ ಆ ರಾಕ್ಷಸ ಎಲ್ಲೇ ಇರ್ಲಿ, ಕಂಡು ಹಿಡಿದು ಅವನ್ನು ಕೊಂದು ನನ್ ಸೇಡ್ ತೀರ್ಸ್ಕೊತೀನಿ. ಅರುಣ, ತಪ್ಪಮ್ಮ. ಸೇಡ್ನಿಂದ ಯಾರಿಗೂ ಶಾಂತಿ ಸಿಕ್ಕೋದಿಲ್ಲ. ನೀನ್ ಹೋಗ್ತಾ ಇರೋ ತುಂಬಾ ಅಪಾಯ ಇದ್ದಾರೆ. ಈ ಪ್ರಯತ್ನದಲ್ಲಿ ನನ್ ಪ್ರಾಣ ಹೋದ್ರೆ ನಂಗೆ ಸಂತೋಷನೇ. ಅರುಣ, ಸತ್ಯ ಹೇಳ್ತಿದ್ದೀನಿ ಡ್ಯಾಡಿ. ನನ್ ಪ್ರಾಣಕ್ ಪ್ರಾಣವಾಗಿದ್ದ ಶಂಕರೇ ಹೋದ್ಮೇಲೆ ನಾನು ಯಾರಿಗೋಸ್ಕರ ಬದುಕಿರ್ಬೇಕು? ಅರುಣ, ಒಂದು ಕಾಲದಲ್ಲಿ ಇದೇ ಪ್ರಶ್ನೆ ನನ್ನ ಮುಂದೆ ದೊಡ್ಡದಾಗಿ ನಿಂತಿತ್ತಮ್ಮ. ನನ್ನ ಹೆಂಡತಿ ಮಕ್ಕಳು ಟ್ರೈನ್ ಆಕ್ಸಿಡೆಂಟ್ ನಲ್ಲಿ ಸತ್ತು ಹೋದಾಗ ನಾನು ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಪ್ರಯತ್ನ ಪಟ್ಟಮ್ಮ. ಒಂದು ದಿನ ಸ್ಟೇಷನ್ ಇಂದ ಬರ್ತಾ ಇರುವಾಗ
ಒಂದು ಪುಟ್ಟ ಮಗು ಹಸಿವು ಹಸಿವು ಅಂತ ಅಳ್ತಾ ಇತ್ತು. ನಾನು ಹೋಗಿ ನೋಡಿದೆ. ಯಾರಮ್ಮ ನೀನು? ಏನಾಯ್ತಮ್ಮ? ಏನಾಯ್ತು? ಏನಾಯ್ತಮ್ಮ? ತುಂಬಾ ಹಸಿತಾ ಇದೆಯಣ್ಣ. ತುಂಬಾ ಹಸಿವಾಗ್ತಾ ಇದೆಯಾ? ನನ್ ಜೊತೆಲಿ ಮನೆಗೆ ಬಾ, ತುಂಬಾ ತಿಂಡಿ ಕೊಡಿಸ್ತೀನಿ. ಅಂದವಾದ ಮುಖ, ಅಗಲವಾದ ಕಣ್ಣು. ನನ್ನ ಮನಸ್ಸಿಗೆ ಆ ಮಗು ನೋಡಿದ ತಕ್ಷಣ ಒಂಥರ ತೃಪ್ತಿ ಆಯ್ತು. ನನಗೂ ಯಾರಿಲ್ಲ, ಆ ಮಗುಗೂ ಯಾರಿಲ್ಲ. ದೇವರೇ ನಮ್ಮಿಬ್ಬರನ್ನು ಸೇರಿಸಿದಾನೆ ಅಂತ ಕಂದನ್ ಮನೆ ಕರ್ಕೊಂಬಂದೆ. ನನ್ನ ಬದುಕು ದಾರಿ ಸಿಕ್ತು, ಮನಸ್ಸಿಗೂ ಶಾಂತಿ ಸಿಕ್ತು. ನನ್ನ ಪ್ರೀತಿನೆಲ್ಲ ತಾರೆ ಎರೆದು ಬೆಳೆಸಿದಿಲ್ಲಮ್ಮ ಈ ಮುತ್ತು ಅರುಣನ್ನ. ಹೌದಮ್ಮ, ಹೌದು. ಸತ್ಯ ಹೇಳ್ತಿದ್ದೀರಮ್ಮ. ಪ್ರೀತಿಲಿ ಸಿಕ್ಕೋ ಸುಖ ಸೇಡ್ನಲ್ಲಿ ಸಿಕ್ಕುದಿಲ್ಲಮ್ಮ. ಕೊಲೆಗಾರರು, ದುಷ್ಟರು ಜೂಜು, ರೇಸು, ಸಟ್ಟ ನಡೆಯುವಂತಹ ಭಯಂಕರವಾದ ಸ್ಥಳದಲ್ಲಿರ್ತಾರೆ. ನಿನ್ನಂತ ಹೆಣ್ಣು ಅಲ್ಲಿ ಹೋಗುವಂತ ಸ್ಥಳ ಅಲ್ಲಮ್ಮ. ಬೇಡಮ್ಮ, ಬೇಡ. ಕೊಲೆಗಾರರು, ದುಷ್ಟರು ಯಾವಾಗಲೂ ಕುಡುಕರ ಜೊತೆಲೂ ಜೂಜು, ರೇಸು, ಸಟ್ಟ ನಡೆಯುವಂತ ಭಯಂಕರವಾದ ಸ್ಥಳದಲ್ಲಿ ಓಡಾಡ್ತಿರ್ತಾರೆ. ಇವನೇ ಆ ಸ್ಕೌಂಡ್ರಲ್. ಪ್ರತಿ ಶನಿವಾರ ಭಾನುವಾರ ಫಾಕ್ಸ್ ಕ್ಲಬ್ಗೆ ಬರ್ತಾನೆ. सीता देखो रोटी लाया, खा लो सीता। देखो रोटी लाया, खा लो सीता। देखो रोटी लाया, खा लो सीता।
ಏನಾಯ್ತಮ್ಮ ಏನಾಯ್ತಮ್ಮ ಪಾರ್ವತಿ ಪಾರ್ವತಿ ಏನಾಯ್ತಮ್ಮ ಏನಾಯ್ತಮ್ಮ ಪಾರ್ವತಿ ನನಗೆ ಹಸು ಆಗ್ತಿದ್ಯಣ್ಣ ಹೊಟ್ಟೆ ತುಂಬಾ ಹಸು ಆಗ್ತಿದ್ಯಣ್ಣ ಇಲ್ಲರಮ್ಮ ತಿನ್ನೋದಕ್ಕೆ ಬೇಗ ತಿಂಡಿ ತಗೊಂಡ್ ಬಂದ್ಬಿಡ್ತೀನಿ ಇಲ್ಲರಮ್ಮ ಪಾರ್ವತಿ ಬೇಗ ತಿಂಡಿ ತಗೊಂಡ್ ಬಂದ್ಬಿಡ್ತೀನಮ್ಮ ಬಂದ್ಕೊಡಿ ಸರ್ ಒಂದೇನೆಲ್ಲ ತಗೊಂಡಾಗ ಅಯ್ಯೋ ಇಲ್ಲ ಸರ್ ಇಲ್ಲ ಸರ್ ನಾನಲ್ಲ ಸರ್ ನಾನಲ್ಲ ಅವ್ರು ತಗೋ ಅಂತ ಹೇಳಿದ್ರು ಅದಕ್ಕೆ ತಗೊಂಡೆ ಸರ್ ನನ್ನ ತಂಗಿ ತುಂಬಾ ಹೊಟ್ಟೆ ಹಸಿದೆ ಇದೆ ಒಂದು ಬಂದ್ಕೊಡಿ ಸರ್ ಬೇರೆ ಬೇಕೇನೋ ಅಯ್ಯೋ ಇಲ್ಲ ಸರ್ ಇನ್ನೊಂದ್ಸರಿ ಮಾಡಲ್ಲ ಸರ್ ಇನ್ನೊಂದ್ಸರಿ ನಾನು ಬಿಟ್ಬಿಡಿ ಸರ್ ಬಿಟ್ಬಿಡಿ ಸರ್ ಇನ್ನೊಂದ್ಸರಿ ಮಾಡಲ್ಲ ಸರ್ ಇನ್ನೊಂದ್ಸರಿ ಮಾಡಲ್ಲ ಪಾರ್ವತಿ ಎಲ್ಲೋದಮ್ಮ ಎಲ್ಲೋದಮ್ಮ ಪಾರ್ವತಿ ಪಾರ್ವತಿ ಎಲ್ಲೋದಮ್ಮ ಪಾರ್ವತಿ ಎಲ್ಲೋದಮ್ಮ ಪಾರ್ವತಿ 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 ಎಲ್ಲಿದ್ಯಮ್ಮ ಎಲ್ಲಿದ್ಯಮ್ಮ ತುಂಬಾ ಕಷ್ಟ ಬಾಸ್. 707070 ಬೆಂಗಳೂರು. ರಾಹಿಸಿಯಾ ಆದಷ್ಟು ಬೇಗ ಆ ಕಿಲ್ಲರ್ ಕಮಲೇಶ್ನ ಇಲ್ಲಿ ಕಳಿಸ್ಕೊಡು. ಕಮಲೇಶನ್ ಇವತ್ತು ಈವ್ನಿಂಗ್ ಫ್ಲೈಟ್ ಕಳ್ಸ್ಕೊಡ್ತೀನಿ ಬಾಸ್. ವೆಲ್ಕಮ್ ಮಿಸ್ಟರ್ ಕಮಲೇಶ್. ಥ್ಯಾಂಕ್ ಯು. ನಿನ್ನ ಕರೆಸಿದ್ದ ಕಾರಣ ಗೊತ್ತು ತಾನೆ? ಓಎಸ್, ನನ್ನ ಯಾರು ಯಾವಾಗ ಕರೆದ್ರು ಒಂದೇ ಕೆಲಸ, ಕೊಲೆ. ಮನುಷ್ಯ ಯಾರು, ಎಲ್ಲಿದ್ದಾನೆ? ನೋಡು, ಇವನೇ. ಹೆಸರು ವಿಜಯ್ ಅಂತ. ಸದಾ ಒಂಟಿಯ ಕುದುರೆ ಮೇಲೆ ಅಲಿತಿರ್ತಾನೆ. ಕೆಲಸ ಮುಗೀತು ಅನ್ಕೊಳ್ಳಿ. ನೀನು ತಿಳ್ಕೊಂಡ್ರೆ ಅಷ್ಟು ಸುಲಭ ಅಲ್ಲ ಅವನು ಮುಗಿಸೋದು. ನಮ್ಮ ಗುಂಪಿಗೆ ಸವಾಲು ಹಾಕಿ ಬದುಕಿರೋ ಒಬ್ಬನೇ ಒಬ್ಬ ಮನುಷ್ಯ. 10 ಜನ ಬಂದ್ರು ಹೊಡೆದಾಕೋಷ್ಟು ತಾಕತ್ತಿರೋ. ಇಂಥವ್ರು ಎಷ್ಟೋ ಜನ ಬಂದೋದ್ರು, ನಾನು ಪಟ್ಟಿನಿ. ಕೆಲಸ ಮುಗಿಸಿದ್ರೆ ಏನ್ ಕೊಡ್ತೀರಾ? ನೀನು ಕೇಳದಷ್ಟು ಹಣ ಕೊಡ್ತೀನಿ. ಕಮಲೇಶ್, ನಿನಗೋಸ್ಕರ ಹೋಟೆಲ್ ಗ್ಲೋಬಲ್ ಬುಕ್ ಮಾಡಿದ್ದೀನಿ. ರೂಮ್ ನಂಬರ್ 90. ಓಕೆ ಓಕೆ. ಹಲೋ. ಕಮಲೇಶ್, ಬೇಕಾದಷ್ಟು ಮರಳಿರೋ
ಸಿನಿಮಾಗಳನ್ನು ಮಾಡಿ ಈಗ ಇವನು ಸಿಮ್ಲಾದಲ್ಲೇ ಇದ್ದಾನೆ ಅಂತ ಸುದ್ದಿ ಬಂದಿದೆ. ನಮ್ಮ ಡಿಪಾರ್ಟ್ಮೆಂಟ್ ಹೇಗಾದ್ರೂ ಮಾಡಿ ಇವನು ಹಿಡಿಯೋದಕ್ಕೆ ಪ್ರಯತ್ನ ಪಡಬೇಕು. ಅಂಡರ್ಸ್ಟ್ಯಾಂಡ್? ಎಸ್. ಹಲೋ, ಬನ್ನಿ, ಟೀ ತಗೊಳ್ಳಿ. ಥ್ಯಾಂಕ್ಸ್. ಅಲ್ಲ, ನೀವು ಕನ್ನಡದವರು ಅಂತ ನಾನು ತಿಳ್ಕೊಂಡೇ ಇರಲಿಲ್ಲ. ಪ್ಲೇನ್ನಲ್ಲಿ ನಾನು ಪಕ್ಕ ಕೂತಿದ್ರು ನಾನು ಮಾತಾಡ್ಸ್ಲೇ ಇಲ್ಲ ನೀವು. ಆಗ ನೀವು ಕನ್ನಡದವರು ಅಂತ ನಾನ್ ತಿಳ್ಕೊಂಡಿರ್ಲಿಲ್ಲ. ಚೆನ್ನಾಯ್ತು ಬಿಡಿ. ನೋಡಿ ಮಿಸ್ ಅರುಣ. ಅರುಣ, ನಾವು ಬೆಂಗಳೂರಿಂದ ಸಿಮ್ಲಾವರೆಗೂ ಒಟ್ಟಿಗೆ ಪ್ರಯಾಣ ಮಾಡಿದ್ರು ಒಬ್ರಿಗೊಬ್ರು ಪರಿಚಯನ ಮಾಡ್ಕೊಂಡಿಲ್ಲ ನೋಡಿ. ಈಗಾಯ್ತಲ್ಲ, ಇನ್ಮೇಲೆ ಒಟ್ಟಿಗೆ ಇರೋಣ. ಅಂದ್ರೆ ನಾನ್ ಬಂದಿರೋದೊಬ್ಳೆ. ನನ್ ಕೆಲ್ಸ ಎಲ್ಲ ಮುಗಿವರೆಗೂ ನಿಮ್ ಜೊತೆಲೇ ಇದ್ದು ಆಮೇಲೆ ಹೋಗೋಣ ಅಂತ. ಹಾಗಾದ್ರೆ ನೀವು ಕೆಲಸದ ಮೇಲೆ ಬಂದಿದ್ದೀರಾ? ಇಲ್ಲ ಮಿಸ್ಟರ್ ಕಮಲೇಶ್. ಓಹ್ ಕಮಲೇಶ್, ಈ ಸಿಮ್ಲಾ ಎಲ್ಲ ಸುತ್ತ ನೋಡಿದೆ ನನ್ ಕೆಲ್ಸ. ಹಾಗ ನಾನು ಬಂದಿರೋದು ಕೆಲಸದ ಮೇಲೆ. ನನಗೆ ಯಾವಾಗ ಫ್ರೀ ಯಾವಾಗ ಕೆಲಸ ಅನ್ನೋದು ಹೇಳಕ್ಕಾಗಲ್ಲ. ನೀವು ನನ್ನನ್ನು ಕಾಯ್ಕೊಂಡ್ರೆ ಈ ಸಿಮ್ರಾಲೆಲ್ಲ ನೋಡ್ದಾಗೆ. ನೀವ್ ಯಾಕೆ ಬಂದಿದ್ದೀರಾ, ಏನ್ ಕೆಲಸ ಮಾಡ್ತಿದ್ದೀರಾ ಅನ್ನೋದು ನಂಗೆ ಚೆನ್ನಾಗ್ ಗೊತ್ತು. ಮನುಷ್ಯನ್ ಕೊಲೆ ಮಾಡೋದೇ ನಿಮ್ ಕೆಲ್ಸ ಅಲ್ಲ. ಯಾಕೆ ಹೆದರ್ಕೊಂಡ್ರಿ? ನಮ್ಮಂತವ್ರ ಕಂಪ್ನಿ ಕೊಡದೆ ಹೀಗ ಕೊಲೆ ಮಾಡೋದು? ಪರವಾಗಿಲ್ವೇ, ಬಹಳ ತಮಾಷೆ ಮಾತಾಡ್ತಿರಲ್ಲ ನೀವು. ಥ್ಯಾಂಕ್ ಯು, ಟೇಕ್ ಇಟ್. ರಾಧಾ, ರಾಧಾ, ಏನಾಯ್ತು? ರಾಧಾ, ರಾಧಾ. ರಾಧಾ, ರಾಧಾ, ಏಟಿತ? ಎಲ್ಲಿ? ಇಲ್ಲ ಇಲ್ಲ ಇಲ್ಲ.
ಮನೆ ಹಾಳ ಬಿದ್ದಾಗ ಅವ್ನ ಕೈ ಸೇದಾಗ ಆ ಚಂಡಾಲ ನನ್ನ ಕೈ ಸಿಕ್ಕಿದ್ರೆ ಒಳ್ಳೆ ಕುಂಬಳಕಾಯಿ ಬರ್ತಂಗೆ ಅಮ್ಮ ಅಮ್ಮ ಬರ್ತಾ ಇವರು ಪುಂಡ ಕೊಂತ ಆಗೋಯ್ತು ರಾಜ ಎಲ್ಲಿ ಪೆಟ್ಟು ಬಿದ್ದಿದೆ ಇಲ್ಲಿ ಕೈ ಎತ್ತು ಅಲ್ಲಲ್ಲ ಇಲ್ಲಿ ಅಲ್ಲಲ್ಲ ಇಲ್ಲಿ ಸ್ವಲ್ಪ ತಡ್ಕೋ ರಾಜ ಅಲ್ಲಲ್ಲ ಇಲ್ಲಿ ಅಲ್ಲಿ ಏಯ್ ಕಳ್ಳ ನಿಮ್ ಜೀನವ್ವ ಸದ್ಯ ಕಿವಿ ಕೇಳ್ತಾ ಇದೆ ನೋಡ್ಲಾರೆ ನಿಮ್ಮಿಬ್ಬರು ನೋಟ ನೋಡಕ್ಕಾಗ್ಲಿಲ್ವಾ ಶಾಮಿ ಕಣ್ ಮುಚ್ಕೊಂಡು ಹೊಟ್ಟೋಗು ಏನ ಆಚೆಗೆ ಹೋಗು ಅಂದ್ಲು ಆಪತ್ ಬಂದವ ಬಲಕಿನಾಡಿ ಕಣಯ್ಯ ನೀನು ಇವಳು ಸ್ವಂತ ಸೋದರ ಮಾವ ನಾನು ಇಲ್ಲೇ ಇದ್ದೀನಿ ನನಗೆ ಟಿಕೆಟ್ ಕೊಡಿಸ್ತಾ ಇದ್ದೀರೇನಯ್ಯ ನೀವು ಅಳಿಬೇಡ ಮಾವ ನೋಡು ಯಾವಾಗ್ಲೂ ಆನೆ ಜೊತೆ ಇರ್ಬೇಕು ಸಿಂಹ ಜೊತೆ ಇರ್ಬೇಕು ಹಸು ಜೊತೆ ಇರ್ಬೇಕು ಹಸು ಸಿಂಹನ್ ಮದುವೆ ಆಗಕ್ಕಾಗತ್ತೇನಯ್ಯ ಈಗ ಯಾರ ಹಸು ಯಾರ ಸಿಂಹ ನೀನ್ ಹಸು ಇವಳು ಸಿಂಹ ಹೇಳಿ ಇವಳನ್ನ ನೀನ್ ಸುಧಾರ್ಸಕ್ ಆಗತ್ತೇನಯ್ಯ ಅದಕ್ಕೆ ಏನ್ ಮಾಡ್ಬೇಕು ಅಂತೀಯ ಏನಿಲ್ಲ ಈ ಸಿಂಹ ಜೊತೆ ಈ ಸಿಂಹಣಿ ಇರುತ್ತೆ ನಿನ್ಗೆ ಒಳ್ಳೆ ಹಸು ಕರ್ಕೊಂಬಂದ್ ಮದುವೆ ಮಾಡ್ತೀವಿ ಶಾಮಿ ನೋಡಿ ನಿನ್ ಜೊತೆ ಕರಿತಾ ಇದೆ ಹೌದಾ ನೋಡ್ಕೊಂಡ್ ಬಂದ್ಬಿಡ್ತೀನಿ ನೋಡ್ಕೊಂಡ್ ಮತ್ತೆ ಯಾಕೆ ಬರ್ತೀಯ ನಿನಗ್ ಜೊತೆ ಸಿಗ್ತಲ್ಲ ಹೋಗು ನಾನು ಈ ಜೊತೆ ಇರ್ತೀನಿ ಹಲೋ, ಏನಿದಿಲ್ಲಿ? ಏನಾಯ್ತು? ನೀರ್ನಲ್ಲಿ ಬಿದ್ಬಿಟ್ರೇನು? ಇಲ್ಲ, ನೀರ್ ನೋಡ್ದೆ, ಸ್ವಿಮ್ ಮಾಡೋಣ ಅನಿಸ್ತು, ಸ್ವಿಮ್ ಮಾಡ್ತಿದ್ದೆ ಅಷ್ಟೇ. ನೀವ್ಯಾಕೆ ಇಲ್ಲಿ ಬಂದ್ರಿ? ನೀವಂತೂ ನನ್ ಕಂಪ್ನಿ ಕೊಡ್ಲಿಲ್ಲ, ಬೋರ್ ಆಗಿದೆ, ಹಾಗೆ ಸಟ್ಲೇಜ್ ರೋಡ್ ನೋಡಕ್ ಬಂದೆ. ಅಲ್ಲ, ಹೋಟ್ಲ್ ಒಳ್ಳೆ ಸ್ವಿಮ್ಮಿಂಗ್ ಪೂಲ್ ಇದೆ, ಅದನ್ ಬಿಟ್ಬಿಟ್ಟು ಈ ನೀರ್ನೆಲ್ಲ ಸ್ವಿಮ್ ಮಾಡೋದು? ಅದು ನನ್ನ ಇಷ್ಟ, ಎಲ್ಲಿ ಬೇಕಾದ್ರೂ ಸ್ವಿಮ್ ಮಾಡ್ತೀನಿ. ಓಕೆ ಓಕೆ, ಹೀಗೆ ಹೋಟ್ಲ್ ವರ್ಗು ಮೆರವಣಿಗೆ ಹೋಗ್ತೀರೋ ಇಲ್ಲ ಈಗ್ಲಾದ್ರೂ ನನ್ ಜೊತೆ ಕಾರ್ನಲ್ಲಿ ಬರ್ತಿರೋ? ಓಕೆ ಓಕೆ.
ಆರ್ ಯು ಮ್ಯಾಡ್? ಸಮಟೈಮ್ಸ್. ವಾಟ್? ಏನ್ ಮಾಡ್ಲಿ, ಒಂಟಿ ಬಾಳು, ಜೀವನದಲ್ಲಿ ಯಾವೊಂದು ಬದಲಾವಣೆ ಇಲ್ಲದೆ ಬೋರ್. ಚಿಚಿ, ಬೋರ್ ಆಗುತ್ತೆ ಅಂತ ಈಗ ಇರೋ ಪ್ರಾಣ ತೆಗಿತಾರೆ. ಸಾಕು ನಿನ್ ಡ್ರೈವಿಂಗ್, ಹೋಗ್ಕೋ. ಯಾರು ನೀವು? ಯಾಕೆ ನಾನು ಫೋಟೋ ತೆಗೆದ್ರಿ? I am press reporter. I would like to publish your photograph with your live sketch. ಚಾಚಾ, ಈ ತರ ಪಬ್ಲಿಸಿಟಿ ಎಲ್ಲ ನಂಗೆ ಹಿಡಿಸಲ್ಲ, ಕ್ಷಮಿಸ್ಬೇಕು. ರಾಯಪ್ಪ, ನೀನು ಸಿಮ್ಲಾಕ್ ಹೋಗ್ಬಿಟ್ಟು ರಾಯ ಆಗ್ಬಿಟ್ಟಿಯಾ? ಇಲ್ಲಿಂದ ತಪ್ಪಿಸ್ಕೊಂಡು ಹೋದ ಮಾತ್ರಕ್ಕೆ ನಾನಿನ್ನ ಬಿಟ್ಟು ಬಿಡ್ತೀನಿ ಅಂತ ಅನ್ಕೊಂಡ್ಯಾ? ಖಂಡಿತ ಬಿಡೋದಿಲ್ಲ. ರಮಣಪ್ಪ, ರಮಣಪ್ಪ ಎಲ್ಲದ? ರಮಣಪ್ಪ ಎಲ್ಲ ತಪ್ಪಿಸ್ಕೊಂಡ? ರಮಣಪ್ಪ! ಏನು ರಮಣಪ್ಪ ತಪ್ಪಿಸ್ಕೊಂಡ? ಮರ್ತಿದ್ದೆ. ಪಾರ್ವತಿ, ಆನು ನೀನು ಆನು ನೀನು ಆನು ನಮ್ ಪಾರ್ವತಿ ಶಿವು ತಾನೆ, ನೋಡಿದ್ರೆ ಏನಂತೆ? ಏನಿವತ್ತು ಬಹಳ ಖುಷಿಯಾಗಿದ್ದೀರಲ್ಲ? ಖುಷಿಲ್ದೆ ಇನ್ನೇನು? 2 ಬೀಗ ರಿಪೇರಿ ಮಾಡಿದ್ದಕ್ಕೆ ಒಬ್ಬ ದೊಡ್ಡ ವ್ಯಕ್ತಿ 20 ರೂಪಾಯಿ ಕೊಟ್ಟಿದ್ದಾರೆ ನನಗೆ. 20 ರೂಪಾಯಿ ಸಂಪಾದನೆ. ಓ, 2 ದಿವಸದ ಸಂಪಾದನೆ ಒಂದೇ ದಿವಸ ಆಗಿದ್ದೇನೆ. ಅದಕ್ಕೆ ಈ ಸಿಹಿ ಅಲ್ಲ? ಅಪ್ಪನ್ ಕೈ ನೋಡಮ್ಮ. ಏನು? ಓಹ್, ಕೇಳ್ಬೇಕು ಅಂತಿದ್ದೆ. ಇದೇನು ಬೊಂಬೆ ಬರ್ಸ್ಕೊಂಡಿದ್ರಲ್ಲ? ಇದು ಬರ್ಸ್ಕೊಂಡಿರೋದಲ್ಲ, ಹಚ್ಚೆ ಉಹಿಸ್ಕೊಂಡಿರೋದು. ಯಾಕೆ ಅಂತಂದ್ರೆ ನಾಳೆ ನಾನು ಮುದುಕನಾಗ್ತೀನಿ. ನನ್ನಿಬ್ರು ಮಕ್ಕಳು ದೊಡ್ಡವರಾಗ್ತಾರೆ, ಅವರಿಗೆ ಮಕ್ಕಳಾಗತ್ತೆ. ಆ ನನ್ನ ಮೊಮ್ಮಕ್ಕಳ ಜೊತೆಲಿ ನಾನು ಒಂದು ಮಗುವಾಗಿ ಸದಾ ಕಾಲ ಈ ಬೊಂಬೆಗಳನ್ನ ಇಟ್ಕೊಂಡು ಆಡಬೇಕು ಅಂತ ನನ್ನ ಆಸೆ. ನೋವಾಗ್ಲಿಲ್ವೇ? ಏನಂದ್ರೆ ನೋವಾಗ್ಲಿಲ್ವೇ? ಹೇಗೆ ನೋವಾಗತ್ತೆ ಮಂಗಳ? ಒಂದೊಂದ್ಸಲ ಚುಚ್ಚುತ್ತಿರ್ಬೇಕಾದ್ರು ನಿನ್ನಿಬ್ರು ಮಕ್ಕಳನ್ನ ನೆನೆಸ್ಕೋತಾ ಇದ್ರೆ ನನಗೆ ನೋವೇ ಕಾಣಿಸ್ತಾ ಇರ್ಲಿಲ್ಲ. ಶಿವು, ಈ ಬೊಂಬೆ ನಿಂದು. ಪಾರ್ವತಿ, ಈ ಬೊಂಬೆ ನಿಂದು. ನಂಗೆ ರಾಜ ಬೊಂಬೆ, ನನಗೆ ನಾಡಿ ಬೊಂಬೆ. ರಮಣಪ್ಪ, ರಮಣಪ್ಪ, ಯಾರು? ಬೀಗ ರಿಪೇರಿ ಮಾಡೋ ರಮಣಪ್ಪ ನಿನ್ನೆ ತಾನೆ? ಹೌದು. ನೋಡ್ರ ರಮಣಪ್ಪ, ನನ್ನ ಲಾಕರ್ ಕೀ ಕಳೆದು ಹೋಗಿದೆ. ಅರ್ಜೆಂಟ್ ಆಗಿ ಅದನ್ನು ಓಪನ್ ಮಾಡ್ಬೇಕಲ್ಲ. ಬರ್ತೀಯ? ಅಡ್ರೆಸ್ ಕೊಡಿ, ಬೆಳಗ್ಗೆ ಬರ್ತೀನಿ. ಅಯ್ಯೋ, ಬಹಳ ಅರ್ಜೆಂಟಪ್ಪ. ನೋಡು, ಬೇಕಾದ್ರೆ 100 ರೂಪಾಯಿ ಕೊಡ್ತೀನಿ, ಅದನ್ನ ತೆಗೆದುಕೊಟ್ರೆ ಸಾಕು. ಈಗ ಆಗೋದಿಲ್ಲ ಸ್ವಾಮಿ. ಏನಂದ್ರೆ? ಹೋದ್ ಬನ್ನಿ. ಬೆಳಗ್ಗೆ ಹೋದ್ರಾಯ್ತು. 100 ರೂಪಾಯಿ ಕೊಡ್ತಾರಂತಲ್ಲ? ಅಪ್ಪ, ನಾನು ಒಂದು ಹೊಸ ಲಂಗ. ಅಪ್ಪ, ಸ್ಕೂಲ್ ಫೀಸ ಕಟ್ಟಿಲ್ಲಪ್ಪ. ಸರಿ, ಕೊಟ್ಟು ಬರ್ತೀನಿ. ನಾನು ತಗೋತೀನಿ, ನೀನು ಹೋಗು.
ಬೇಗ ಬೇಗ ಆಯಪ್ಪ, ಅವನು ಹೋಗ್ತಾ ಇದ್ದಾನೆ, ನಾನು ಬರ್ತಾ ಇದ್ದೀನಿ. ನೀನಿಂತ ಹಲಾಕೋರ ಅಂತ ತಿಳಿದು ಟೂರ್ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡಿ ವಾಪಸ್ ಬಂದಿದ್ದೀನಿ. ಮುಚ್ಚು ಬಾಯ್, ಒಂದು ನಿಮಿಷ ಪೊಲೀಸ್ ಫೋನ್ ಮಾಡ್ತೀನಿ. ನೀನಿಂಥ ಮೋಸಗಾರ ಅಂತ ನನಗೆ ಗೊತ್ತಾಗಲಿಲ್ಲ. ಯಾರ್ದೋ ಮನೆ ಕರ್ಕೊಂಡು ಬಂದು ಬೀಗ ತೆಗೆಸಿದ್ಯಾ. ನನಗೆ ಹೀಗೆ ಅಂತ ಗೊತ್ತಾಗಿದ್ರೆ ನಾನು ಬರ್ತಾನೆ ಇರಲಿಲ್ಲ. ಬಾ ತಗೋ, ಅದೆಲ್ಲ ತೆಗೆದ ನಾನು ಹಾಕೋದಿಲ್ಲ. ರಮಣಪ್ಪ ಅದಕ್ಕೆ ಹಾಕದೆ ಹೋದ್ರೆ ಅವನಿಗಾಯ್ತಲ್ಲ, ಅದೇ ನಿನಗೂ ಆಗತ್ತೆ. ನೀನೆಲ್ಲಿಗೋ ಬರ್ತೀಯ? ನನ್ನನ್ನ ಯಾಕ್ರಿ ಕೂಡ ಹಾಕಿದ್ರಿ? ಅಯ್ಯೋ ಮುಟ್ಟಾಳ, ಕೊಲೆ ಮಾಡೋದಕ್ಕೆ ಸಾಕ್ಷಿ ಬೇಡವೇನೋ? ರಮಣಪ್ಪ, ನೀನು ಮಾಡಿದ ಉಪಕಾರಕ್ಕೆ ತುಂಬಾ ಥ್ಯಾಂಕ್ಸ್. ಸ್ವಾಮಿ ಸ್ವಾಮಿ, ನಾನು ಸಂಸಾರ ಹೊಂದಿಗ ಸ್ವಾಮಿ. ಈ ಕೊಲೆ ವಿಷಯ ನಾನು ಯಾರಿಗೂ ಹೇಳೋದಿಲ್ಲ. ದಯವಿಟ್ಟು ನನ್ನ ಬಿಟ್ಬಿಡಿ, ನೀವು ಪುಣ್ಯ ಬರುತ್ತೆ ಸ್ವಾಮಿ. ಅಯ್ಯೋ ಗೊಗ್ಗು, ಪುಣ್ಯ ಆಗ್ಲೇ ಬಂದಾಯ್ತು ಕಣ. ನಾನು ಹೋಗ್ತೀನಿ. ಸ್ವಾಮಿ ಬೇಡಿ, ಹಾಗೆ ಮಾಡ್ಬೇಡಿ, ಹಾಗೆ ಮಾಡ್ಬೇಡಿ. ಏಯ್, ನೀನ್ ಎಲ್ಲೇ ಹೋದ್ರೂ ತಪ್ಪಿಸ್ಕೊಳಕ್ಕಾಗಲ್ಲ. ನಾನು ಒಬ್ಬನೇ ಅಲ್ಲ, ನನ್ನ ಹೆಂಡತಿ ಮಕ್ಕಳು ಎಲ್ಲ ನಿನ್ನ ನೋಡಿದರೆ ನಿನ್ನನ್ನು ಹಿಡಿದು ಪೊಲೀಸ್ಗೆ ಕೊಡ್ತೀವಿ. ಓ, ಅಲ್ಲಿವರೆಗೂ ಅವ್ರು ಬದುಕಿದ್ರೆ ತಾನೇ. ಹಲೋ, ಇನ್ಸ್ಪೆಕ್ಟರ್ ಸ್ಪೀಕಿಂಗ್. ನಾನು ರಾಮರಾವ್ ಮಾತಾಡ್ತಿದ್ದೀನಿ ಸರ್. ಬೀಗ ರಿಪೇರಿ ಮಾಡೋ ರಮಣಪ್ಪ ನಾನು. ನನ್ನ ಲಾಕರ್ ಓಪನ್ ಮಾಡಿ ನನ್ನ ಶೂಟ್ ಮಾಡಿ ನನ್ನ ಹಣನೆಲ್ಲ ತೋಚ್ಕೊಂಡು ಓಡ್ ಹೋಗ್ತಿದ್ದಾನೆ. ಬೇಗ ಬನ್ನಿ ಇನ್ಸ್ಪೆಕ್ಟರ್. ಪಾಪಿ ಚಂಡಾಲ, ನನಗೆ ಮೋಸ ಮಾಡ್ತಿದ್ಯಾ? ನೀ ಎಲ್ಲಿದ್ರು ನಾನು ಬಿಡೋದಿಲ್ಲ. ಇವತ್ತು ನಿನ್ನ ಮುಗಿಸ್ಬಿಡ್ತೀನಿ. ಎಲ್ಲ ಇದ್ರು ನಿನ್ನ ಮುಗಿಸ್ಬಿಡ್ತೀನಿ. ಅಲ್ಲಿ ಕೊಲೆ ಮಾಡಿದ್ದಾರೆ. ಬನ್ನಿ. ನೀನ್ ಯಾರು? ಯಾರು ನೀನು? ಬೀಗ ರಿಪೇರಿ ಮಾಡೋ ರಮಣಪ್ಪ. ಓ, ನೀನಾ? ಹೌದು. ಅರೆಸ್ತೀನಿ. ಹಲೋ ಹಲೋ, ನನ್ ಜೊತೆಲಿ ಯಾಕೆ ಸ್ವಲ್ಪ ಹೊತ್ತು ಕಳಿಬಾರ್ದು? ಕಳಿಬಹುದು, ಆದ್ರೆ ನೀನಾಗ್ಲೇ ಚೆನ್ನಾಗಿ ಕುಡಿದು ಬಂದಿರೋ ಆಗಿದ್ಯಲ್ಲ. ಏನ್ ಮಾಡ್ಲಿ, ಬೇಜಾರು. ಹಣ ಇದೆ, ರೂಪ್ ಇದೆ, ಯೌವನ ಇದೆ, ಆಸೆ ಇದೆ, ಜೊತೆ ಮಾತ್ರ ಇಲ್ಲ. ಲೈಫೇ ಬೋರ್ ಆಗುತ್ತೆ ಅಂತ ಈಗ ಕುಡಿಯೋದು. ಮಿಸ್ಟರ್, ನಿಮ್ಗೆ ಗೊತ್ತಾ ಏನು? ಸಾವು ನಿಮ್ಗೆ ಯಾವಾಗ ಬರುತ್ತೆ ಅಂತ? ಗೊತ್ತಿಲ್ಲ. ಮೃತ್ಯುದೇವತೆ ಜೊತೆಲಿ ಮಾತಾಡ್ತಿದ್ರು, ಗೊತ್ತಾಗಿಲ್ವಾ? ಯಾವಾಗ್ಲೂ ಯಾಕೆ ಸಾವಿನ ವಿಷಯನ ಮಾತಾಡ್ತೀಯ? ನಿನಗೆ ಸಾಯ್ಬೇಕು ಅಂತ ಇಷ್ಟ ಏನೋ? ಕರೆಕ್ಟ್, ತುಂಬಾ ಇಷ್ಟ. ಆದ್ರೆ ನೀವ್ ಸಾಯ್ದೆ ನಾನ್ ಸಾಯೋಕ್ಕಾಗತ್ತಾ? ಮಿಸ್ಟರ್, ನೀವು ಹುಟ್ಟಿರೋದೇ ನನಗೋಸ್ಕರ. ಸೋಡಾ ಇದೆಯಾ? ನಾಟ್ ನೆಸರಿ.
ಹೇಗಿದೆ? ಹಲೋ ಮಿಸ್ಟರ್ ಕಮಲೇಶ್. ಜಸ್ಟ್ ಮಿನಿಟ್ ಮೇಡಮ್, ನಾನು ಸ್ವಲ್ಪ ಪ್ರೈವೇಟ್ ಆಗಿ ಮಾತಾಡ್ಬೇಕು ಪ್ಲೀಸ್. ಪ್ಲೀಸ್. ಹಲೋ, ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನಿನ್ನ ಮೇಲೆ ಅನುಮಾನ ಬಂದಿದೆ. ಇನ್ಮೇಲೆ ನೀನು ಎಚ್ಚರಿಕೆಯಿಂದ ಓಡಾಡ್ಬೇಕು. ಏನಂದ್ರೆ? ಹೆದರ್ಕೋಬೇಡ. ವಿಜಯ್ ನಿನ್ನ ಹಿಡಿಯೋಕ್ ಮುಂಚೆ ನೀನು ಅವನ್ನ ಮುಗಿಸ್ಬೇಕು. ನಾವು ನಿನ್ಗೆ ಏನ್ ಬೇಕೋ ಪ್ರೊಟೆಕ್ಷನ್ ಕೊಡ್ತೀವಿ. ಓಕೆ. ಅರುಣ, 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 ಯಾಕೆ ಹೇಳ್ತಿದ್ಯಾ? ಬಾಯ್ಲಿ, ಕಮಾನ್. ಶಂಕರ್, 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 ನಿಮ್ಮನ್ ಕೊಲೆ ಮಾಡ್ದ ಪಾಪಿನ ನಾನ್ ಕೊಲ್ಲೋಕ್ಕಾಗ್ಲಿಲ್ವಲ್ಲ ಅಂತ ಹೇಳ್ತಿದ್ದೀನಿ. ಇವತ್ತೆಲ್ಲ ನಾಳೆ ನಾನು ಅವನ್ನ ಕೊಲ್ಲದೆ ಬಿಡೋಲ್ಲ, ಕೊಲ್ಲದೆ ಬಿಡೋಲ್ಲ. ಶಾಮಿ, ಹೇ ಶಾಮಿ, ಹೋಗಿ 4 ಚೀಲ ಸೌದೆ ತಗೊಂಬೋಗಪ್ಪ. ಚಿಂತಾ ಇರೋ, ತೊಂದರೆ ಕೊಡ್ಬೇಡ. ನನಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ ಅಂತ ನಿಂಗೆ ಗೊತ್ತಿಲ್ಲ? ಬರ್ತೆ ಬರ್ತೆ, ನಾನು ಮಾಡಕ್ ತರ್ತೀನಿ. ತಿಂತಾರು ಶುದ್ಧ ತಿಂಡಿ ಪತ್ತ. ಹೋಗಿ ಸಾಂಬಾರು ತಗೊಂಬ ಹೋಗು. ಬಾಜಾ ನಿನ್ನ ಹತ್ರ ಚಪಾತಿ ಕೊಡು, ತಿನ್ಕೊಂಡು ಹೋಗ್ತೀನಿ. ಆಗಲ್ಲ, ತಗೊಂಡ್ ಬಾ ಹೋಗು. ಒಲೆ ಹಸಿ ಇಟ್ಟು. ಆಗಲ್ಲ. ಹಲೋ. ಹಲೋ. ರಾತ್ರಿ ಚೆನ್ನಾಗಿ ನಿದ್ದೆ ಬಂತಾ? ಓಯ್, ಹಾ. ಇವತ್ತೇನ್ ಪ್ರೋಗ್ರಾಮ್? ಇನ್ನ ಥಿಂಕ್ ಮಾಡಿಲ್ಲ, ಬೋರ್ ಆಗ್ತಾ ಇದೆ. ಬರ್ತೀರಾ ನನ್ ಜೊತೆ? ನಿಮ್ ಮನ್ಸಿಗೆ ಬೋರ್ ಆಗ್ದಾಗ ನೋಡ್ಕೋತೀನಿ. ಜಸ್ಟ್ ಎ ಮಿನಿಟ್.
ನಾನೊಬ್ಬ ಅನಾಥ. ನನ್ನ ಕಾಲಿಗೆ ಏಟು ಬಿದ್ದುಬಿಟ್ಟಿದೆ. ದಯವಿಟ್ಟು ದಯವಿಟ್ಟು ನನ್ನ ಕಾಪಾಡು ತಾಯಿ. ಒಳಗಡೆ ಬಾ, ಬಟ್ಟೆ ಕೊಡ್ತೀನಿ. ಅರುಣ, ಈ ಸ್ಥಳ ಎಷ್ಟು ಸುಂದರವಾಗಿದೆ. ಹೌದು, ಸ್ವರ್ಗನೇ ಇಳಿದು ಬಂದಾಗಿದೆ. ತಪ್ಪು ಮಿಸ್, ಸ್ವರ್ಗ ಇಲ್ಲಲ್ಲ, ಅಲ್ಲಿದೆ. ಇಲ್ಲಿಂದ ತಳ್ಳಿದ್ರೆ ನೇರ ಸ್ವರ್ಗನೇ ಸೇರ್ಕೋಬಹುದು. ತಳ್ಳಿದೆ ಕೂಡ ಸ್ವರ್ಗ ಕಳಿಸೋ ದಾರಿ ನನಗ್ ಗೊತ್ತಿದೆ. ನನ್ ಶಂಕರ್ನ ಕೊಂದು ಹಾಯಾಗಿರಬಹುದು ಅನ್ಕೊಂಡ್ಯಾ? ಶಂಕರನ್ ಲವರ, ಅದಕ್ಕೆ ಬೆಂಗಳೂರಿಂದ ಸಿಮ್ಲಾವರೆಗೂ ನನ್ನಿಂದೆ ಬಂದೇನೋ? ನನ್ನನ್ನೇ ಸ್ವರ್ಗ ಕಳಿಸ್ಬೇಕು ಅನ್ಕೊಂಡ್ಯಾ? ನಿನ್ ಶಂಕರನ್ ಜೊತೆ ಸ್ವರ್ಗದಲ್ಲಿ ನನ್ನ ಕೈಯಿಂದ ತಪ್ಪಿಸ್ಕೊಳ್ಳಕ್ಕೆ ಸಾಧ್ಯವೇ ಇಲ್ಲ. ಯಾರಮ್ಮ ನೀನು? ಅರುಣ. ಇವನ್ಗೆ ಸಿಕ್ಕದೆ? ನಾನೇ ಅವ್ರನ್ನ ಹುಡ್ಕೊಂಡು ಫಾಲೋ ಮಾಡ್ಕೊಂಬಂದೆ. ಯಾಕೆ? ನನ್ ಶಂಕರ್ನ ಕೊಂದ ಆ ನೀಚಿನ ಮೇಲೆ ಸೇಡ್ ತೀರ್ಸ್ಕೊಳ್ಳೋಕೆ. ಶಂಕರ್ ಅವನ್ ಕೊಲ್ಲೋದಕ್ಕೆ ಕಾರಣ? ನೆಲದಲ್ಲಿ ಹೂತಿರೋ ಬಂಗಾರ ಗುಡಿ ರಹಸ್ಯನ ಅವರಿಂದ ಕದ್ಕೊಂಡು ಹೋಗೋಕೆ. ಅರ್ಥವಾಯ್ತು. ಅರುಣ, ತಪ್ಪು ಮಾಡೋನ್ ಶಿಕ್ಷೆ ಮಾಡೋದು ಸರ್ಕಾರದ ಕೆಲಸ. ಅದಕ್ಕಿಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ. ನಡಿ ಹೋಗೋಣ. ಎಲ್ಲಿಗೆ? ಸುರಕ್ಷಿತವಾದ ಜಾಗಕ್ಕೆ. ಇನ್ಮೇಲೆ ನೀನು ಒಂಟಿಯಾಗಿದ್ರೆ ಅವ್ರು ನಿನ್ನ ಪ್ರಾಣ ಉಳಿಸೋದಿಲ್ಲ. ಬಾ ಹೋಗೋಣ. ಹೆದರ್ಕೋಬೇಡಮ್ಮ, ನೀನ್ ನನ್ನ ತಂಗಿ ಇದ್ದ ಹಾಗೆ. ನಡಿ. ಹೊಟ್ಟ ಕೆಲಸ ಮರೆಯಲ್ಲ, ಇಟ್ಟು ಗುರಿ ತಪ್ಪಲ್ಲ, ಬೆಟ್ಟ ಅಡ್ಡ ಬಂದ್ರು ಬಿಡಲ್ಲ ಅಂತ ಹೇಳ್ತಿದ್ನಲ್ಲ ಅಪಸನ್ ಇದೇನಾ? ಕೊಲ್ಲಬೇಕಾದ ಕೈಗೆ ನೀನೇ ಸಿಕ್ಕಾಕೊಂಡು ಹಲ್ಲು ಬಿಡ್ತಾ ಇದೆಯಲ್ಲ. ಕಡೆಗೆ ನಾವೇ ಬಂದು ನನ್ನ ಕಾಪಾಡ್ಬೇಕಾಗಿ. ಮುಟ್ಟಿದ್ದಕ್ಕೆ 3 ಸಲ ಅಂತಾರೆ. 2 ಸಲ ನಾ ಸೋತಿರ್ಬೋದು, 3ನೇ ಸಲ ಖಂಡಿತ ಅವನು ಉಳಿಸಲ್ಲ. ಅವನು ಹಠ ಮಾಡಿ 3ನೇ ಸಲ ನಿನ್ನೆ ಹಿಡಿದು ಪೊಲೀಸಿಗೆ ಕೊಟ್ರೆ ಏನ್ ಮಾಡ್ತಿ? ಇಂಪಾಸಿಬಲ್. ಇಲ್ಲಿ ಯಾಕೆ ಕೂಗಾಡ್ತೀಯ? ಬೇಟೆ ಕೈ ಬಿಟ್ಟು ನಿನ್ನ ನಾನೇ ಸುಟ್ಟಾಗ್ತಿದ್ದೆ. ಬಂಗಾರದ ಗುಡಿ ಕಂಡುಹಿಡಿಯೋಕೆ ಸಹಾಯ ಮಾಡ್ತೀಯ ಅಂತ ಉಳಿಸಿದ್ದೀನಿ. ಖಂಡಿತ ಸಹಾಯ ಮಾಡ್ತೀನಿ. ಅದಿರೋ ಸ್ಥಳ, ಅದನ್ನ ತಿಳ್ಕೊಂಡಿರೋ ವ್ಯಕ್ತಿ ನನಗ್ ಗೊತ್ತು. ಯಾರು? ಶಂಕರ್ನ ಲವರ್ ಅರುಣ. ಎಲ್ಲಿದ್ದಾಳ ಅವಳು? ಇಲ್ಲೇ ಬೆಳಗ್ಗೆ ನನ್ನ ಜೊತೆಲಿ ಇದ್ದಾಳು ಅವಳೆ. ಒಂದು ದಿನ ಅವಕಾಶ ಕೊಡಿ, ಅವಳೆಲ್ಲೇ ಅಡಗಿದ್ರು ನಾನು ಹಿಡ್ಕೊಂಡ್ ಬರ್ತೀನಿ. ಆ ಕೆಲಸ ನಾನ್ ಮಾಡ್ತೀನಿ. Get out! ಹಾಗಾದ್ರೆ ಅವಳು ಆ ವಿಜಯ್ ಜೊತೆಲೇ ಇರಬೇಕು. ರಾಧಾ, ರಾಧಾ,
ರಾಜ, ಈ ಹುಡುಗಿ ಯಾರು? ಅರುಣ ಅಂತ. ಹಲೋ. ಓಯ್, ಇಲ್ಲಿಗೆ ಯಾಕೆ ಕರ್ಕೊಂಬಂದೆ? ಏನಿಲ್ಲ, ಸ್ವಲ್ಪ ದಿವಸ ನಿನ್ ಜೊತೆ ಸುಮ್ಮನೆ ಇರ್ಲಿ ಅಂತ. ಹಾ, ಅವಸರ ಪಡ್ಬೇಡ. ಈಕೆನ ಯಾರೋ ಕೊಲ್ಬೇಕು ಅಂತಿದ್ರು, ಅವ್ರನ್ನ ಕಾಪಾಡಿಲಿ ಕರ್ಕೊಂಬಂದ್. ಇವಳು ನನ್ ತಂಗಿ ಇದ್ದಾಗೆ. ಹಂಗಾದ್ರೆ ಇನ್ಮೇಲೆ ನನ್ನ ಜೊತೆಗೆ ಇರ್ಲಿ. ಯಾರು ಒಳಗಡೆ? ಯಾವ್ದೋ ಮುದ್ಕ, ಪಾಪ ಕಾಲ್ಗೆ ಏಟ್ ಬಿದ್ಬಿಟ್ಟೈತಿ. ಮುದ್ಕ, ಪರವಾಗಿಲ್ಲ, ನೀನು ಘಾಟಿ ಮುದ್ಕನೆ. ಯೋಚನೆ ಮಾಡ್ಬೇಡ, ನಿನ್ನ ಸರಿಯಾದ ಜಾಗಕ್ಕೆ ಸೇರಿಸ್ತೀನಿ. ಯಾಕಪ್ಪ? ಈ ಜಾಗ ಚೆನ್ನಾಗೈತೆ. ಇದ್ರೂ ಇದು ಮನೆ, ಜೈಲಲ್ಲ. ಬೇಡಪ್ಪ, ನೀನು ನನಗಿಂತ ವಯಸ್ಸಲ್ಲಿ ಚಿಕ್ಕವನಾದ್ರು ಕೈ ಮುಗಿದು ಬೇಡ್ಕೊತೀನಿ. ಬಿಟ್ಬಿಡು, ಬಿಟ್ಬಿಡು, ನನ್ನ ಉದ್ಯೋಗನೇ ಬಿಟ್ಬಿಡು ಅಂತೀಯ? ನಿನ್ ಗೊತ್ತಿಲ್ಲಪ್ಪ, ಇಲ್ಲಿ ರಾಯಪ್ಪ ಅನ್ನೋ ಒಬ್ಬ ವ್ಯಕ್ತಿ ಇದ್ದಾನೆ. ಅವನು ಒಂದು ದಿನ ನಮ್ಮನೆಗೆ ಬೆಂಕಿ ಹಾಕಿಸಿ ನನ್ನ ಪ್ರಾಣಕ್ಕೆ ಪ್ರಾಣ ಕೊಡೋ ಹೇಳ್ತಿದ್ದ. ನನ್ನ ಮುದ್ದಾದ ಇಬ್ಬರು ಮಕ್ಕಳನ್ನ ಜೀವ ಸಹಿತ ಸುಡಿಸ್ಬಿಟ್ಟಪ್ಪ. ನನ್ನ ಸಂಸಾರನೇ ಸರ್ವನಾಶ ಮಾಡಿಬಿಟ್ಟ. ಆ ಚಂಡಾಲನ ಮುಗಿಸ್ಬಿಡ್ಬೇಕು ಅಂತಲೇ ಎಷ್ಟೋ ದೂರದಿಂದ ಬಹಳ ಕಷ್ಟಪಟ್ಟು ಬಂದಿದ್ದೀನಪ್ಪ. 12 ವರ್ಷಗಳಿಂದ ನನ್ನ ಹೃದಯ ಸುಡುತ್ತಿರೋ ಈ ಸೇಡಿನಕ್ಕಿದೆ ಯಾರೋದಕ್ಕೂ ಮುಂಚೆ ನನ್ನ ಜೈಲಿಗೆ ಕಳಿಸ್ಬೇಡ. ಕೊಲೆ ಮಾಡ್ದವ್ರನ್ನ, ಕೊಲೆ ಮಾಡ್ಬೇಕು ಅಂತ ಇರೋರ್ನ, ಅವ್ರನ್ನ ಹಿಡಿಯೋದಕ್ಕೆ ನಾನಿರೋದು. ನಿನ್ನ ನೋಡ್ದಾರಭ್ಯ ನನ್ನ ಹೃದಯದಲ್ಲಿ ಏನೋ ತಳಮಳ ಆಯ್ತು. ಅದಕ್ಕೋಸ್ಕರವಾಗಿ ಇಷ್ಟೊಂದು ವಿನಿವಾಗಿ ಬೇಡ್ಕೊಂಡೆ. ನನ್ನ ಮಾತು ಮೀರೇನಾದ್ರು ಹತ್ರ ಬಂತು ಅಂತಂದ್ರೆ ಮನುಷ್ಯನ ಕಾಣ್ತಿರೋ ನಾನು ರಾಕ್ಷಸನಾಗಬೇಕಾಗುತ್ತೆ. ಜೋಕೆ ಜೋಕೆ ರಾಜ ರಾಣಿ ಬೊಂಬೆಗೆ ಮಕ್ಕಳೆರಡು ಆಟಕ್ಕೆ, ಮಕ್ಕಳೆರಡು ಆಟಕ್ಕೆ, ಮುತ್ತು ರತ್ನ ನೋಟಕ್ಕೆ, ಚಿನ್ನದಂಥ ಗಂಡು ಮುತ್ತಿನಂಥ ಹೆಣ್ಣು, ಚಿನ್ನದಂಥ ಗಂಡಿಗೆ ಧೀರನಂತೆ ಗುಂಡಿಗೆ, ತೆಯ್ಯತಕ್ಕ ತೆಯ್ಯತಕ್ಕ ಕುಣಿಯೋ ಬೊಂಬೆ, ತಕ್ಕ ತೆಯ್ಯತಕ್ಕ. ಅಪ್ಪ ಅಪ್ಪ ಅಪ್ಪ, ಅವತ್ತಿಂದ ನಾನು ಕೇಳ್ತಿದ್ದಲ್ಲ, ಅವಳೇ ನನ್ನ ತಂಗಿ, ಅವರೇ ನಮ್ಮಪ್ಪ. ಎಷ್ಟೋ ವರ್ಷಗಳಿಂದ ಬೇರೆ ಬೇರೆ ಆಗಿದೆ ನಮ್ಮನ್ನೆಲ್ಲ. ಆ ದೇವರು ಇವತ್ತು ಒಂದು ಮಾಡ್ಬಿಟ್ಟ. ಇವತ್ತು ಪಾರ್ವತಿ, ಅಪ್ಪ, ಏನು ನಿನ್ ತಂದೆ ತಂಗಿ ಎಲ್ಲ ಸಿಕ್ಬಿಟ್ರ?
ಈತನ ಹೆಸರು ರಮಣಪ್ಪ. ಬ್ಯಾಂಗ್ಳೂರು ಸೆಂಟ್ರಲ್ ಜೈಲಿಂದ ತಪ್ಪಿಸ್ಕೊಂಡು ಬಂದಿರೋ ಅಪರಾಧಿ. ಬೆಂಗಳೂರಿಂದ ತಪ್ಪಿಸ್ಕೊಂಡು ಇಲ್ಲಿವರೆಗೂ ಬಂದಿದ್ದಾನ? ತುಂಬಾ ಆಶ್ಚರ್ಯವಾಗಿದೆ. ಎಸ್ ಸರ್, ಅದಕ್ಕೆ ಕಾರಣ ಇದೆ. ಫೇಮಸ್ ಫ್ರೂಟ್ ಮರ್ಚೆಂಟ್ ಮಿಸ್ಟರ್ ರಾಯ್ ಇದಾರಲ್ಲ, ಆತ ರಾಯಪ್ಪ ಅನ್ನೋ ಹೆಸರಿನಲ್ಲಿ ಹಿಂದೆ ಬೆಂಗಳೂರಿನಲ್ಲಿ ವಾಸಿಸ್ತಾ ಇದ್ದ. ಅವನು ಮಾಡಿದ ಒಂದು ಕೊಲೆ ಅಪರಾಧನ ಈ ರಮಣಪ್ಪನ ಮೇಲೆ ಹೊರಿಸಿ ಅಲ್ಲಿಂದ ತಪ್ಪಿಸ್ಕೊಂಡು ಇಲ್ಲಿ ಬಂದು ಈಗ ಸಿಮ್ಲಾದಲ್ಲಿ ವಾಸಿಸ್ತಾ ಇದ್ದಾನೆ. ಅವನು ಹುಡುಕಿ ಅವನ ಮೇಲೆ ಸೇಡ್ ತೀರಿಸ್ಕೋಬೇಕು ಅಂತ ಈತ ಅಲ್ಲಿಂದ ಇಲ್ಲಿಗೆ ಬಂದಿದ್ದಾನೆ ಸರ್. ವೆರಿ ಸ್ಯಾಡ್ ಸ್ಟೋರಿ. ಮೋಸ ವಂಚನೆ ಎಷ್ಟು ಕೆಟ್ಟದ್ದು, ಸೇಡು ಅಷ್ಟೇ ಕೆಟ್ಟದ್ದು. ಅದರಿಂದ ಯಾವ ನಿಮ್ದೇನೂ ಸಿಕ್ಕಲ್ಲ. ಯಾಕೆ ಸಿಕ್ಕಲ್ಲ ಸರ್? ಆ ಪಾಪಿ ಮೇಲೆ ಸೇಡ್ ತೀರಿಸ್ಕೋಬೇಕು ಅಂತ ಬಂದಿದ್ದರಿಂದ ತಾನೆ ಕಾಣದಿದ್ದ ನನ್ನ ಮಗಳು ಸಿಕ್ಕಲು. ಈ ಜನ್ಮದಲ್ಲಿ ಮತ್ತೆ ಕಾಣೋದೇ ಇಲ್ಲ ಅನ್ಕೊಂಡಿದ್ದ ನನ್ನ ಮಗ ಸಿಕ್ಕಿದ. ಅದು ಯಾವ ರೀತಿಲಿ? ನ್ಯಾಯ ದೇವತೆಯ ಮಗನಾಗಿ, ಕಾನೂನಿನ ರಕ್ಷಣೆ ಮಾಡೋ ಯೋಧನಾಗಿ. ಏನು ಈತ ನಿಮ್ ತಂದೆನ? ಎಸ್ ಸರ್, ತಂದೆ ಆತನಿಗೆ ಇದಕ್ಕಿಂತ ನೆಮ್ಮದಿ ಆನಂದ ಇನ್ನೇನ್ ಬೇಕು ಸರ್? ಇನ್ನೇನ್ ಬೇಕು ಸರ್? ಹೀಗೆ ನನಗೇನಾದ್ರೂ ಪರವಾಗಿಲ್ಲ. ತಾವು ನನಗೇನು ಶಿಕ್ಷೆ ಕೊಟ್ಟು ನಾನು ಚಿಂತೆ ಮಾಡ್ತಿಲ್ಲ ಸರ್. ಈತನ ಕರ್ಕೊಂಡು ಎಲ್ಲೆಲ್ಲೋ ಹುಡುಕ್ತಾ ಇದ್ದೆ. ಅದ್ ಸರಿ, ನೀನ್ ಯಾಕೆ ಇಲ್ಲಿಗೆ ಬಂದೆ? ಅವಳು ಹೇಳಿದ್ಲು ನೀವು ಇಲ್ಲಿದ್ದೀರಾ ಅಂತ, ಅದಕ್ಕೆ ಬಂದೆ. ರಾಧಾ, ನನಗೆ ಸ್ವಲ್ಪ ಕೆಲಸ ಇದೆ, ನಿಮ್ ಮನೆಗೆ ಹೋಗು. ನಿಮ್ ಜೊತೆ ಇದೆಲ್ಲ ಒಂದ್ಸಲ ಸುತ್ತ ನೋಡೋಣ ಅಂತ ಬಂದ್ರೆ. ರಾಧಾ, ನನಗೆ ಮುಖ್ಯವಾದ ಕೆಲಸ ಇದೆ, ನಿಮ್ ಮನೆಗೆ ಹೋಗು, ನಾನು ಆಮೇಲೆ ಬರ್ತೀನಿ. ನಾ ಬಿಡಕ್ಕಿಲ್ಲ. ಒಂದೇ ಒಂದು ಇದೆಲ್ಲ ತೋರಿಸ್ಬಿಡಿ, ಆಮೇಲೆ ಹೊರಟೋಗ್ತೀನಿ. ಅದೇ ಇರ್ಬೇಕು ಬಂಗಾರದ ಗುಡಿ. ಬಂಗಾರದ ಗುಡಿ? ಹೌದು ರಾಧಾ, 2000 ವರ್ಷಗಳ ಹಿಂದೆ ಭೂಕಂಪ ಆಗಿ ಭೂಮಿಲಿ ಹೂತೋಗಿತ್ತು. ಇದನ್ನ ತಕ್ಷಣ ಪೊಲೀಸ್ನವ್ರು ತಿಳಿಸ್ಬೇಕು. ಬಾ. ಇದೇ ಬಂಗಾರದ ಗುಡಿ ಇರೋ ಸ್ಥಳ. ಈ ಬಂಗಾರದ ಗುಡಿ ವಿಷಯದಲ್ಲಿ ಇಲ್ಲೇ ಯಾರಿಗೂ ಬಹಳ ಆಸಕ್ತಿ ಇರೋ ಹಾಗಿದೆ. ಬೈ ಈ ಕಮಲೇಶ್ ಎಷ್ಟೋ ಸಾರಿ ನನ್ನ ಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ ಸರ್. ಇದರಿಂದ ಗೊತ್ತಾಗತ್ತೆ ಈ ಕಮಲೇಶ್ಗೂ ಆ ಗುಂಪು ಏನೋ ಸಂಬಂಧ ಇದೆ ಅಂತ. ಇವ್ರನ್ನೆಲ್ಲ ಒಟ್ಟಿಗೆ ಹಿಡಿದ್ರೆ ನಿಜಾಂಶ ಹೊರಬರಬಹುದು. ಸರ್, ಸ್ವಾಮಿಯವರು ತಮ್ಮ ನೋಡಕ್ ಬಂದಾರ ಸರ್, ಒಳಗಡೆ ಕರೀರಿ. ಏನ್ ಸ್ವಾಮಿ, ಆಪತ್ ಬಂದವ? ನೀನ್ ಎಲ್ಲಿದ್ಯಾ? ಮೇಲ್ಗಡೆ ಇದ್ಯಾ ಅಂತ ತಿಳ್ಕೊಂಡಿದ್ದೆ. ನಿನ್ ತಂಗಿ ಮನೇಲಿಲ್ಲ, ಎಲ್ಲೋಗಿದ್ದಾಳೋ ಗೊತ್ತೇ ಇಲ್ಲ. ಪೊಲೀಸ್ ಸಾಹೇಬ್ರೆ, ಈ ಆಪತ್ ಬಾಂಧವ ನನ್ನ ರಾಧಾ ಬೆಲೂನ್ನಲ್ಲಿ ಕೂತ್ಕೊಂಡ್ರು. ಎಲ್ಲ ಗೊತ್ತು, ಮುಂದೆ ಹೇಳು. ಬೆಲೂನ್ನಲ್ಲಿ ಕೂತ್ಕೊಂಡ್ರು ಇಲ್ವೋ, ಮರೆಯಿಂದ ಒಬ್ಬ ಬಂದು ಶೂಟ್ ಮಾಡ್ದ. ಅವನು ಸೀದಾ ರಾಯ್ ಮನೆಗೆ ಹೋದ. ನಾನ್ ನೋಡ್ದೆ, ಕರೆಕ್ಟ್ ಅವನೇ ಕಮಲೇಶ್ ಇರ್ಬೇಕು. ನನ್ನ ತಂಗಿ ವಿಷಯ ನಾನು ನೋಡ್ಕೋತೀನಿ. ಬಂಗಾರದ ಗುಡಿ ಕಾಪಾಡೋ ಬಾರ ನಿಮ್ ರಾಯಪ್ಪ. ಮೊಂಡುತನ ಮಾಡಿ ಯಾರು ಸುಮ್ಮನೆ ಹಿಂಸೆ ಮಾಡಿಸ್ಕೋತೀಯ? ಅದರಲ್ಲೂ ಹೆಣ್ಣು ಮಕ್ಕಳು ನೊಂದ್ಕೊಂಡ್ರೆ ನನಗ್ ಸಹಿಸಲ್ಲ. ನೋಡು,
ಒಳ್ಳೆ ಮಾತಿನಲ್ಲಿ ಆ ಬಂಗಾರದ ಗುಡಿ ಯಾವ ಜಾಗದಲ್ಲಿದೆ ಅಂತ ಹೇಳ್ತೀನಿ. ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಹೋಗ್ಲಿ, ನಿನ್ನ ಲವರ್ ಶಂಕರ್ ಅದನ್ನೆಲ್ಲ ಬರೆದಿಟ್ಟಿರ್ಲೇಬೇಕಲ್ಲ, ಎಲ್ಲಿದೆ ಅಂತ ಹೇಳ್ತೀಯಾ? ಅದು ನನಗೆ ಗೊತ್ತಿಲ್ಲ. ಬರೀ ಮಾತಿಗೆಲ್ಲ ಜಗ್ಗೋಣ್ಣ. ನೋಡ್ದೆ ಯಾರಣ್ಣ ಏನಂತಿದ್ದಾನೆ ಕಮಲೇಶ್? ಅವನ ವಿಷಯ ನಾನು ಹೇಳ್ತೀನಿ. ಅಣ್ಣ 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 ತಂಗಿ ಸರಿಯಾದ ಸಮಯಕ್ಕೆ ಬಂದೆ. ಸರಿಯಾದ ಸಮಯಕ್ಕೆ ಸರಿಯಾದ ಸ್ಥಳಕ್ಕೆ ಸರಿಯಾಗಿ ಬರ್ಬೇಕು ಅಂತ ತಾನೆ ಎಷ್ಟು ದಿವಸ ನಾನು ಕಾಯ್ತಾ ಇದ್ದೆ ಮಿಸ್ಟರ್ ರಾಯಪ್ಪ. ಯಾವ ರಾಯಪ್ಪ? ನಿಮ್ಮಪ್ಪನ ಮಗ. ಕೆಲಸ ಕೊಟ್ಟ ಯಜಮಾನನ್ನೇ ಕೊಲೆ ಮಾಡಿ, ಆ ಮನೆಯಲ್ಲಿ ಲೂಟಿ ಮಾಡಿ, ಆ ಅಪರಾಧನ ಏನು ತಿಳಿದಿರೋ ಬೀಗ ರಿಪೇರಿ ಮಾಡೋ ರಮಣಪ್ಪನ ಎತ್ತಾಕಿ ಅಲ್ಲಿಂದ ತಪ್ಪಿಸ್ಕೊಂಡು ಇಲ್ಲಿಗೆ ಬಂದು ಇಲ್ಲಿ ಸಭ್ಯನಾಗಿ ವೇಷ ಆಗ್ತಿದ್ಯಾ? ಮಿಸ್ಟರ್ ರಾಯ್, ನೀನ್ ಇಡೀ ಇತಿಹಾಸನೇ ನನ್ನ ಹತ್ರ ಇದೆ. ರಾಯಪ್ಪ, ಈಗ್ಲಾದ್ರೂ ನಾನು ಯಾರು ಅಂತ ಗೊತ್ತಾಯ್ತಾ? ಯಾವ ರಮಣಪ್ಪನ ಕುಟುಂಬನೇ ಸರ್ವನಾಶ ಮಾಡದೆ ಹೆಮ್ಮೆ ಪಡ್ತಿದ್ರು ಅವನ್ ಮಗನೇ ನಾನು. ಅಷ್ಟೇ ಅಲ್ಲ, ನೀನು ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡ್ತಿದ್ದೀಯ ಅನ್ನೋದು ನನಗೆ ಗೊತ್ತು. ನೀನು ಯಾವ ಸ್ಥಳದಲ್ಲಿ ಯಾವ ಹೆಸರಿನಲ್ಲಿ ಸುತ್ತಾ ಇದ್ರು ನನ್ನ ಕಣ್ಣುಗಳು ನಿನ್ನ ಸುತ್ತಾನೆ ಯಾವಾಗಲೂ ಸುತ್ತಾ ಇರೋ ವಿಷಯ ನಿನಗೆ ಗೊತ್ತಿಲ್ಲ. ಬಿಕಾಸ್ ಯು ಆರ್ ಎ ಫೂಲ್. ನೀನಾಗೆ ನನ್ನ ಬಲೆಗೆ ಬಂದಿದ್ದೀಯಾ? ನಿನ್ನಿಂದ ತಪ್ಪಿಸ್ಕೊಂಡು ಹೋಗೋದು ಅಷ್ಟು ಸುಲಭ ಅಲ್ಲ. ಮರ್ಯಾದೆಯಾಗ ರಿವಲ್ವರ್ ಕಳೆದು ಹಾಕಿದ್ರೆ ಸರಿ, ಇಲ್ಲ ನಿನ್ನ ತಂಗಿನ ನಿಂತ ಜಾಗದಲ್ಲಿ ಸುಟ್ಟು ಹಾಕ್ಬಿಟ್ಟಿದೆ. ನಾವು ಯು ಆರ್ ಎ ಗುಡ್ ಬಾಯ್. ಅರುಣ, ಹುಲಿ ಆಗಿಲ್ಲಿಗೆ ಬಂದ ನಿಮ್ಮ ಅಣ್ಣನೇ ಹಾಗೆ ನನ್ನ ಮುಂದೆ ಇಲಿ ಆದ ಅಂತ ನೋಡಿದ್ಯಾ? ಈಗಲಾದ್ರೂ ಬುದ್ಧಿ ತಂದ್ಕೊಂಡು ಆ ಬಂಗಾರದ ಗುಡಿ ಇರೋ ಸ್ಥಳ ಹೇಳು. ಗೊತ್ತಿಲ್ಲ 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 ಗೊತ್ತಿಲ್ಲ? 3 ಎಣ್ಸೋದೊಳಗೆ ಹೇಳಿದ್ರೆ ಸರಿ, ಇಲ್ಲ ನಿಮ್ಮ ಅಣ್ಣನ ಮುಂದೆ ನಿನ್ನ ಪ್ರಾಣ ತೆಗಿತೀನಿ. ನನ್ ಪ್ರಾಣ ತೆಗೆದ್ರು ಸರಿ, ನನಗದು ಗೊತ್ತಿಲ್ಲ. ಗೊತ್ತಿಲ್ಲ? 1 2 ತಾಳು. ಬಂಗಾರದ ಗುಡಿ ಪ್ಲಾನ್ ಇಲ್ಲಿದೆ. ಈಗ ನಿನ್ನ ಚಾಣ ಅಂತ ಒಪ್ಕೋತೀನಿ. ಹಾಗಾದ್ರೆ ನನ್ನ ತಂಗಿ ನಾನು ಕರ್ಕೊಂಡು ಹೋಗುತ್ತಾನೆ? ಓ, ಯಾಕಾಗ್ಬಾರ್ದು? ಇವರಿಬ್ಬರನ್ನು ಮರ್ಯಾದೆಯಾಗಿ ಎಲೆಕ್ಟ್ರಿಕ್ ಚೇಂಬರ್ ಕರ್ಕೊಂಡು ಹೋಗಿ. ಕಮಲೇಶ್, ಇನ್ನು 1 ಗಂಟೆ ಒಳಗೆ ಇವರಿಬ್ಬರ ಪ್ರಾಣ ಯಮಲೋಕ ಸೇರುತ್ತೆ. ಅದೇ 1 ಗಂಟೆ ಒಳಗೆ ಆ ಬಂಗಾರದ ಗುಡಿ ನಮ್ಮ ಕೈ ಸೇರುತ್ತೆ. ಶಾಮಿ, ರಾಜ ಎಲ್ಲಿ? ರಾಜ ಎಲ್ಲಿ ನನಗೆ ಗೊತ್ತು. ನಡಿ ಆ ಕಡೆ. ಬಾಪಾ ಬಾಪಾ ನಿತ್ತಿಗೆ.
ಇದೇ ಆ ಬಂಗಾರ ಗುಡಿ ಇರೋ ಸ್ಥಳ. ನಡ್ರಿ, ಬನ್ನಿ. ಶಾಮಿ, ಬೇಗ ಬೇಗ ಹೋಗು. ಅಲ್ಲೇ ಶಾಮಿ, ಅಲ್ಲೇ. ಸ್ವಾಮಿ ಕೋದಂಡರಾಮ, ನಾನ್ ನಿನ್ನ ಭಕ್ತ. ಎಷ್ಟೋ ದೇವಸ್ಥಾನಗಳಿಗೆ ಜೀರ್ಣೋದ್ಧಾರ ಮಾಡಿದ್ದೀನಿ. ತಪ್ಪನ್ನು ಮನ್ನಿಸಿ ಸುಖವಾಗಿ ನನ್ನ ಕೈ ಬಂದು ಸೇರೋ ತಂದೆ. ಏನಾಗಿದ್ದೀರೋ ಅಗಿರೋ ಬೇಡ. ಕೋದಂಡರಾಮ, ಬೇಗ ಬಂದು ಬಿಡಯ್ಯ ತಂದೆ. ಬಂದ್ಬಿಟ್ನಪ್ಪ ಭಕ್ತ. ಅಲ್ಲಿಂದ ತಪ್ಪಿಸ್ಕೊಂಡು ಬಂದ ಹಾಗೆ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದು ಅಷ್ಟು ಸುಲಭ ಅಲ್ಲ. ನಿನ್ನ ನೀ ಭೂಮಿ ಒಳಗೆ ಭೂತಾಗೆ ನಾನು ವಿಗ್ರಹ ನಮ್ಮ ಡಿಪಾರ್ಟ್ಮೆಂಟ್ ಇರೋವರೆಗೂ ನಿಮ್ಮಿಂದ ಸಾಧ್ಯವಿಲ್ಲ. ಒಳ್ಳೆ ಮಾತಿಂದ ನಿಮ್ ಕೈಲಿರೋ ಪಿಸ್ತೂಲು ಬಂದೂಕನ್ನ ಕೆಳಗೆ ಹಾಕಿ, ಇಲ್ಲಿ ನಿಮಗೆ ಶೂಟ್ ಮಾಡಬೇಕಾಗುತ್ತೆ.
ಅನ್ಕೋಬೇಡ. ನಿಮಗಿಂತ ಮುಂಚಿತವಾಗಿ ಸುರಂಗ ಮಾರ್ಗವಾಗಿ ಬಂದು ನಾವಿಲ್ಲಿದ್ದೀವಿ. ನಿಮ್ಮಂಥ ದೇಶದ್ರೋಹಿಗಳನ್ನು ಹಿಡಿಯೋದಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇರೋದು. ಯುವರ್ ಅಂಡರ್ ಅರೆಸ್ಟ್. ಮಿಸ್ಟರ್ ವಿಜಯ್, ಕಂಗ್ರಾಚುಲೇಷನ್. ಥ್ಯಾಂಕ್ ಯು.